ಆಸ್ಪತ್ರೆ ನಂಬರ್ ಕೊಡಿ ಅಂತ ಬಂದಿದ್ರು ಅಲ್ಲಿಗೆ. ಯಾರೋ ಒಬ್ಬರು ಬಂದಿದ್ರು, ಒಂದು ಹಳೆ ಪೇಷಂಟ್ ನಂದು ಒಂದಿತ್ತು. ಸೌಂಡ್ ಕರೆಕ್ಟ್ ಇದೆ, ಕೇಳಿ. ವೀಕ್ಷಕರೇ ನಮಸ್ಕಾರ. ಸುಮನ ಸುರತಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರದ ಹಾಗೆ ಈ ವಾರವೂ ಕೂಡ ನಮ್ಮ ಜೊತೆ ಹೆಸರಾಂತ ಮಾನಸಿಕ ಮತ್ತು ಲೈಂಗಿಕ ರೋಗಗಳ ತಜ್ಞರಾಗಿರುವಂತಹ ಡಾಕ್ಟರ್ ಟಿ.ಎಸ್. ಸತ್ಯನಾರಾಯಣ ರಾವ್ ಇದ್ದಾರೆ. ಹಾಗೇನೆ ನಾವು ಕಳೆದ ಸಂಚಿಕೆಯಲ್ಲಿ ಮಾತನಾಡಿದ್ವಿ ಬಿಪಿ ಅಂದ್ರೆ ಅಧಿಕ ರಕ್ತದೊತ್ತಡ ಮತ್ತೆ ಕಡಿಮೆ ರಕ್ತದೊತ್ತಡ. ಈ ರಕ್ತದೊತ್ತಡದಿಂದ ಮನುಷ್ಯನ ಮಾನಸಿಕ, ದೈಹಿಕ ಮತ್ತು ಈ ಎಲ್ಲ ವಿಚಾರಗಳ ಬಗ್ಗೆ ಏನು ಪರಿಣಾಮ ಬೀರ್ತದೆ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ಡಾಕ್ಟರ್ ಜೊತೆ ಚರ್ಚೆ ಮಾಡಿದ್ವಿ. ಅವರು ಕೂಡ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ರು. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದುವರೆದ ಭಾಗವಾಗಿ ಬಿಪಿಯಿಂದ ಆಗ್ತಕ್ಕಂಥ ಇನ್ನ ಅನೇಕ ಪರಿಣಾಮಗಳು ಏನು, ಮಾನವನ ಬೌದ್ಧಿಕ ಶಕ್ತಿಯ ಮೇಲೆ ಇರ್ಬೋದು, ಮಾನಸಿಕ ಶಕ್ತಿಯ ಮೇಲೆ ಇರಬಹುದು, ಎಲ್ಲಾ ವಿಚಾರದಲ್ಲಿ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಿದ್ವಿ. ಇವತ್ತು ಬಹಳ ಮುಖ್ಯವಾಗಿ ಅನೇಕ ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟ ಹಾಗಿದೆ. ಮನಸ್ಸಿಗೂ ಮತ್ತು ಆರೋಗ್ಯಕ್ಕೂ ಬಿಪಿಗೂ ಇರತಕ್ಕಂಥ ಸಂಬಂಧ ಏನು ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತನಾಡಬೇಕು ಅಂತಿದ್ವಿ. ಅದರಲ್ಲಿ ಅನೇಕ ವಿಚಾರಗಳು ಚರ್ಚೆ ಆಗ್ತದೆ. ಹಾಗೇನೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹೆಸರಾಂತ ಮಾನಸಿಕ ಮತ್ತು ಲೈಂಗಿಕ ರೋಗಗಳ ತಜ್ಞರಾಗಿರುವಂತಹ ಡಾಕ್ಟರ್ ಟಿ.ಎಸ್. ಸತ್ಯನಾರಾಯಣ ರವರನ್ನ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮಸ್ಕಾರ. ಇನ್ನು ಏನು ವೀಕ್ಷಕರು ಮಾಮೂಲಿ ನಮ್ಮ ಟಿವಿಯ ಸ್ಕ್ರೀನ್ ಮೇಲೆ ಏನು ಡಿಸ್ಪ್ಲೇ ಆಗ್ತಿದೆ ಆ ಸಂಖ್ಯೆಗೆ ಕರೆಯನ್ನ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೂಡ ಮುಕ್ತವಾಗಿ ಕೇಳಬಹುದು. ಮಾನಸಿಕ ಆರೋಗ್ಯ ಇರಬಹುದು, ದೈಹಿಕ ಆರೋಗ್ಯ ಇರಬಹುದು, ಹಾಗೇನೆ ಲೈಂಗಿಕ ಆರೋಗ್ಯ ಇರಬಹುದು. ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ತಾವು ಕೂಡ ಕೇಳಬಹುದು ಅಂತ ಹೇಳ್ತಾ, ಡಾಕ್ಟ್ರೆ, ನಾವು ಕಳೆದ ವಾರ ಚರ್ಚೆ ಮಾಡ್ತಾ ಬಿಪಿಗೆ ಸಂಬಂಧಪಟ್ಟ ಹಾಗೆ ಕಡಿಮೆ ರಕ್ತದೊತ್ತಡ, ಅಧಿಕ ರಕ್ತದೊತ್ತಡ, ಅದು ಯಾಕೆ ಬರ್ತದೆ, ಹೇಗೆ ಬರ್ತದೆ, ಎಷ್ಟು ಪ್ರಮಾಣದಲ್ಲಿ ಇರಬೇಕು, ಎಲ್ಲ ವಿಚಾರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಾವು ಕೊಟ್ಟಿದ್ರಿ. ಅನಿವಾರ್ಯ ಕಾರಣಗಳಿಂದ ಕಳೆದ 2 ವಾರ ನಾವು ಕಾರ್ಯಕ್ರಮವನ್ನು ಬಿತ್ತರಿಸಲಿಕ್ಕೆ ಆಗಲಿಲ್ಲ. ಸೊ ಹಾಗೇನೆ ಈ ಬಿಪಿಗೆ ಸಂಬಂಧಪಟ್ಟ ಹಾಗೆ ಮುಂದುವರೆದು ಮಾತಾಡೋದಾದ್ರೆ ಡಾಕ್ಟ್ರೆ, ಮನಸ್ಸಿನ ಆರೋಗ್ಯಕ್ಕೂ ಮತ್ತು ಬಿಪಿಗೂ ಏನಾದರೂ ಸಂಬಂಧ ಇದೆಯಾ ಅಂತಕ್ಕಂಥದ್ದು? ಇದನ್ನು 2 ದೃಷ್ಟಿಯಿಂದ ನೋಡ್ಬೋದು. ಆ್ಯಕ್ಚುಲಿ ಜನಸಾಮಾನ್ಯರಲ್ಲಿ ಕೆಲವೊಂದು ವಿಚಾರಗಳಿದೆ. ಇವಾಗ ಮಾತಾಡಬೇಕಾದ್ರೆ ನಮ್ಗೆ ಕೋಪ ಬರುತ್ತೆ, ಡಾಕ್ಟ್ರೇ ನನಗೆ ಬಿ ಪಿ ಜಾಸ್ತಿ ಆಗಿರಬೇಕು ಅಂತ ನೋಡಿ ಅಂತ ಹೇಳ್ತಾರೆ. ಅಥವಾ ನಾವು ಯಾರೋ ಒಬ್ಬರು ನಮ್ಗೆ ಸ್ವಲ್ಪ ತಲೆ ತಿಂತಿದ್ದಾರೆ ಅಥವಾ ಸ್ವಲ್ಪ ಟೆನ್ಷನ್ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ಅವನಿಂದ ನನಗೆ ಬಿ ಪಿ ಬಂತು ಅಂತ ಹೇಳೋದುಂಟು. ಅಂದರೆ ಸಾಮಾನ್ಯವಾಗಿ ಜನರಲ್ಲೂ ಸಹ ನಮ್ಮ ಮನಸ್ಸಿನ ಆತಂಕ ಅಥವಾ ಕೋಪ ಅಥವಾ ಅದಕ್ಕೆ ಸಂಬಂಧಪಟ್ಟ ರೀತಿಯ ಭಾವನೆಗಳಿಗೂ ಬಿ ಪಿಗೂ ಒಂದು ನೇರವಾದ ಸಂಬಂಧ ಇದೆ ಅಂತ ಜನರಿಗೆ ಗೊತ್ತಿದೆ. ಅಟ್ಲೀಸ್ಟ್ ಆ ಥರ ಜನ ಭಾವಿಸೋದು ತುಂಬ ಸಾಮಾನ್ಯ. ಆದರೆ ನಿಜವಾಗ್ಲೂ ಸಹ ಆ ಥರ ಸಂಬಂಧನೂ ಉಂಟು. ಒಂದೇನಂತ ಹೇಳಿದ್ರೆ, ನಮ್ಗೆ ಯಾವುದೇ ಒಂದು ಕಾರಣದಿಂದ ಆತಂಕ ಆಗ್ತಾ ಇದೆ, ಯಾವುದೇ ಒಂದು ಕಾರಣದಿಂದ ಖಿನ್ನತೆ, ಯಾವುದೇ ಒಂದು ಕಾರಣದಿಂದ ಮನಸ್ಸಿನ ಗಲಿಬಿಲಿ, ಯಾವುದೇ ಒಂದು ಕಾರಣದಿಂದ ಉದ್ವೇಗ, ಇವೆಲ್ಲ ಆಟೋಮೆಟಿಕಲಿ ಇದು ನಮ್ಮ ದೇಹದಲ್ಲಿ ಒಂದು ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂತ ಇದೆ. ಸಿಂಪಥೆಟಿಕ್ ಸಿಸ್ಟಮ್ ಅಂತ ಹೇಳಿದ್ರೆ ಅದು ನಮ್ಮ ಕಂಟ್ರೋಲ್ ಇಲ್ಲದೆ ಇರುವಂಥದ್ದು. ಬಟ್ ಅದು ನಮ್ಮ ಎಲ್ಲ ಸಿಸ್ಟಮ್ಸ್ಗಳು ಈ ಸ್ಪೀಡ್ ಬರೋದಕ್ಕೆ ಸಹಾಯ ಮಾಡುವಂಥದ್ದು. ನಮ್ಗೆ ಯಾವುದೇ ಒಂದು ರೀತಿ ಆತಂಕ ಆಯಿತು, ಉದ್ವೇಗ ಆಯಿತು ಅಂತ ಹೇಳಿದ್ರೆ ಆ ಸಿಸ್ಟಮ್ ಸ್ವಲ್ಪ ಆಕ್ಟಿವ್ ಜಾಸ್ತಿ ಆಗಿಬಿಡುತ್ತೆ. ಆವಾಗ ಏನಾಗ್ತದೆ, ಆಟೋಮೆಟಿಕಲಿ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ ನಾವು, ಸ್ವಲ್ಪ ಜಾಸ್ತಿಯಾಗಿ ಆಗಲೇಬೇಕಾಗುತ್ತೆ. ಕೆಲವೊಂದು ಫಾರ್ ಎಕ್ಸಾಂಪಲ್ ಇವಾಗ ಒಂದು 100 ಮೀಟರ್ ಡ್ಯಾಶ್ ಅಂತ ನೀವು ಓಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಷ್ಟಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಜಾಸ್ತಿ ಆಗಬೇಕು. ಅಷ್ಟು ಮಟ್ಟದಲ್ಲಿ ನಮ್ಮ ದೇಹಕ್ಕೆ ಸಿಗಬೇಕಾದಂಥ ಆಕ್ಸಿಜನ್ ಅಂಶ ಜಾಸ್ತಿ ಆಗಬೇಕಾಗುತ್ತೆ. ಸೊ ಆ ದೃಷ್ಟಿಯಿಂದ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ನಮ್ಮ ಹೃದಯ ಸ್ವಲ್ಪ ಫಾಸ್ಟಾಗಿ ಬಡ್ಕೋಬೇಕಾಗತ್ತೆ. ನೀವು ಬಿ ಪಿ ಚೆಕ್ ಮಾಡಿದರೆ ಆ ಟೈಮಲ್ಲಿ 5, 10, 15, 20 ಮಿಲಿಮೀಟರ್ ವ್ಯತ್ಯಾಸ ಬಂದೇ ಬರುತ್ತೆ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಮನಸ್ಸಿಗೂ ಮತ್ತು ಅದಕ್ಕೂ ನೇರವಾದ ಸಂಬಂಧ ಇದೆ. ಇವಾಗೇನೋ ಕೆಲವೊಂದು ಬಿ ಪಿ ಅನ್ನೋ ಒಂದು ಕಾಯಿಲೆ ಅದು ಒಂದು ಸಿಂಗಲ್ ಕಾಯಿಲೆ ಅಲ್ಲ. ಜ್ವರ ಅಂತ ಹೇಳ್ತೀವಲ್ಲ ಹಾಗೆ, ಇವಾಗ ಜ್ವರ ಅಂತ ಹೇಳಿದ್ರೆ ಮಲೇರಿಯಾ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ಅಥವಾ ಬೇಕಾದಷ್ಟು ಬೇರೆ ಕಾರಣಗಳಿರ್ಬೋದು. ಹಾಗೇನೆ ಬಿ ಪಿ ಅಂತ ಏನ್ ಹೇಳ್ತೀವಿ ನಾವು, ಅದು ಒಂದು ಲಕ್ಷಣವನ್ನು ತೋರಿಸುತ್ತೆ. ಕಾರಣಗಳ ದೃಷ್ಟಿಯಿಂದ ನಾವು ಮಾತಾಡ್ತೀವಿ ಅಂದ್ರೆ ಬೇಕಾದಷ್ಟು ಕಾರಣಗಳಿರ್ತೀವಿ. ಎರಡನೇದು, ಬಿ ಪಿನ ನಾವು ಯಾವಾಗಲೂ ಒಂದೇ ಒಂದು ಕಾರಣದಿಂದ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ಲೂಬಾರ್ದು. ಇವಾಗ ಒಂದು ಎಕ್ಸಾಂಪಲ್, ಇವಾಗ ಕಿಡ್ನಿ ತೊಂದರೆ ಇದೆ ಅಂತ ಅನ್ಕೊಳ್ಳಿ. ಕಿಡ್ನಿ ತೊಂದರೆ ಇದೆ ಅಂತ ಹೇಳಿದಾಗ ಏನಾಗುತ್ತೆ, ಆಟೋಮೆಟಿಕಲಿ ಇವಾಗ ನಾವು ಬ್ಲಡ್ ಪ್ರೆಷರ್ ನಾವು ಲೆಕ್ಕ ಹಾಕಿ ನೋಡ್ತೀವಿ ಅಂದ್ರೆ ಅಂತ ವ್ಯಕ್ತಿಗಳಲ್ಲಿ ಜಾಸ್ತಿ ಇರುತ್ತೆ. ಇಲ್ಲಿ ಒಂದು ಸ್ಪೆಸಿಫಿಕ್ ಇದೆ, ಒಂದು ಕಾರಣದಿಂದ ಇದೆ ಅಂತ ಹೇಳ್ಬೋದು. ಅವರಲ್ಲೂ ಸಹ ಸ್ವಲ್ಪ ಮಟ್ಟಿಗೆ ಮನಸ್ಸು ಮತ್ತೆ ಇದೆಲ್ಲ ಕೆಲವೊಂದು ಅಂಶಗಳು ಕೆಲಸ ಮಾಡ್ತದೆ ಅಂತ ಗೊತ್ತುಂಟು. ಬಟ್ ಆದ್ರೆ ಇಲ್ಲಿ ಒಂದು ಕಾರಣ ಇದೆ ಅಂತ. ಬಟ್ ತುಂಬಾ ಜನರಲ್ಲಿ ನಾವು ನೋಡುವಂಥದ್ದು ಏನಾಗ್ತದೆ ಅಂತ ಹೇಳಿದ್ರೆ, ಅದಕ್ಕೆ ಒಂದೇ ಒಂದು ಕಾರಣ ಅಂತ ಹೇಳಕ್ ಬರಲ್ಲ. ಮನಸ್ಸಿಗೆ ಸಂಬಂಧಪಟ್ಟದ್ದು, ದೈಹಿಕವಾದ ಕೆಲವೊಂದು, ಮತ್ತೆ ಇವನ್ ಸಾಮಾಜಿಕ ಪರಿಣಾಮಗಳು ಎಲ್ಲನೂ ಅದರ ಮೇಲೆ ಒಂದು ರೀತಿಯ ಪರಿಣಾಮಗಳನ್ನು ಉಂಟು ಮಾಡ್ತವೆ ಅನ್ನೋ ಒಂದು ಅಂಶ ಗಮನ ಇಟ್ಕೋಬೇಕಾಗುತ್ತೆ. ಓಕೆ.
ಸೊ ಹಾಗಾಗಿ ಮನಸ್ಸಿನ ಆರೋಗ್ಯಕ್ಕೂ ಮತ್ತೆ ಬಿಪಿಗೂ ಸಂಬಂಧ ಇದೆ ಅಂತ ಒಂದು. ಈಗ ಎರಡನೇದಾಗಿ, ಈಗ ಡಾಕ್ಟ್ರೆ, ಮನಸ್ಸಿನ ಆರೋಗ್ಯ ಅಂದ್ರೆ ಈಗ ಇವತ್ತೆಲ್ಲ ತುಂಬಾ ಸ್ಟ್ರೆಸ್ಫುಲ್ ಲೈಫ್ ಇದೆ, ಅಥವಾ ಅವನು ಮನೆಯಿಂದ ಹೊರಗಡೆ ಹೊರಡ್ತು ಅಂದ್ರೇನೆ ಅನೇಕ ವಿಚಾರಗಳು, ಅನೇಕ ಟೆನ್ಷನ್ಗಳು ಅವನ ವೃತ್ತಿಯಲ್ಲಿ ಅದರಲ್ಲಿ ಇದರಲ್ಲಿ ಬರ್ತಾನೆ ಇರ್ತದೆ. ಸೊ ಹಾಗಾದ್ರೆ ಎವ್ರಿ ಡೇ ಅವನಿಗಿರ್ತಕ್ಕಂಥ ಒತ್ತಡ, ಟೆನ್ಷನ್ಗಳ ನಡುವೆ ಬಿಪಿ ಫ್ಲಕ್ಚುಯೇಟ್ ಆಗ್ತಾನೆ ಇದ್ರೆ, ಅಂದ್ರೆ ಆ ಕ್ಷಣಕ್ಕೆ ಏರುವಂತದ್ದು ಮತ್ತೆ ಯಥಾಸ್ಥಿತಿಗೆ ಬರುವಂತದ್ದು, ಇದರಿಂದ ಏನಾದ್ರೂ ಪರಿಣಾಮಗಳು ದೈಹಿಕವಾಗಿ ಮಾನಸಿಕವಾಗಿ ಆಗ್ತವೆ? ಹೌದೌದು. ಇವಾಗ ನಾವಿವಾಗ ಸಾಮಾನ್ಯವಾದ ವರ್ಡ್ ಆಂಗ್ಸೈಟಿ ಅಂತ ಮಾತಾಡಿದೆ. ಆಂಗ್ಸೈಟಿ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಮನಸ್ಸಿನ ಮೇಲೆ ಕೆಲವೊಂದು ರೀತಿಯ ಪರಿಣಾಮಗಳನ್ನು ಉಂಟು ಮಾಡ್ತದೆ ಅಂತ. ಹಾಗೇನೆ ಒತ್ತಡ, ಯಾವುದೇ ಒಂದು ರೀತಿಯ ಒತ್ತಡ ಆದ್ರೂ ಪರಿಣಾಮಗಳನ್ನು ಉಂಟು ಮಾಡಬಹುದು. ಇದೇ ಕಾರಣದಿಂದ ಡಾಕ್ಟರ್ ಯಾವಾಗಲೂ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಬಿಪಿ ಚೆಕ್ ಮಾಡ್ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡಿ ಒಂದ್ ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅವ್ನಿಗೆ ಬಿಪಿ ಇದೆ ಅಂತ ಹೇಳಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ 2ನೇ ಸರಿ 3ನೇ ಸರಿ, 1 ದಿವಸ ಬಿಟ್ಟು 2 ದಿವಸ ಬಿಟ್ಟು ಮತ್ತೆ ಚೆಕ್ ಮಾಡಿದ್ರೆ ಅಲ್ಲಿ ಬಹಳಷ್ಟು ಮಟ್ಟಿನ ಬದಲಾವಣೆಗಳು ಬರುತ್ತೆ. ಇಲ್ಲದೆ ಇರ್ಬೋದು. ಎರಡನೇದು, ಬೆಳಿಗ್ಗೆ ಎದ್ದ ಟೈಮಿಂದ ಹಿಡಿದು ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಅಂತ ನಾವು ಲೆಕ್ಕ ಹಾಕ್ತೀವಿ ಅಂತ ಹೇಳಿದ್ರೆ, ಇವಾಗ ಬೆಳಿಗ್ಗೆ ಹೇಳೋಕ್ಕಿಂತಲೂ ಮುಂಚೆ ಅಥವಾ ಎದ್ದಾಗ ಬೇರೆ ಯಾವುದೇ ಕೆಲವೊಂದು ಆಕ್ಟಿವಿಟೀಸ್ಗಿಂತಲೂ ಮುಂಚೆ ನಾವು ಕರೆಕ್ಟ್ ಆಗಿ ಬಿಪಿನ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರೆ ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ಕರೆಕ್ಟ್ ಬಿಪಿ ಅಂತ. ಅಂದ್ರೆ ಮಾರ್ನಿಂಗ್ ಟೈಮ್ ಅಲ್ಲಿ ನೋಡುವಂತ. ಇವಾಗ ಆಫೀಸ್ಗೆ ಹೋಗೋ ಅರ್ಜೆಂಟು, ಹರಿಬರಿ, ಮಕ್ಳಿಗೆ ರೆಡಿ ಮಾಡಬೇಕು ಹರಿಬರಿ, ಅಥವಾ ತಿಂಡಿ ರೆಡಿ ಮಾಡಬೇಕು ಹರಿಬರಿ, ಆಟೋಮೆಟಿಕಲಿ ನೀವು 1-2-3 ಗಂಟೆ ನಂತರ ನಾವು ಪರೀಕ್ಷೆ ಮಾಡಕ್ ಹೋಗ್ತೀವಿ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿರುತ್ತೆ. ಈಗ ಬಿಪಿ ಬಂದಿದೆ, ನಿನಗೆ ಬಿಪಿ ಇದೆ ಅಂತ ಹೇಳ್ತಾರಲ್ಲ ಡಾಕ್ಟ್ರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳ್ದಂಗೆ 80/120 ಅವತ್ತು ನೀವು ಹೇಳಿದ್ರಿ, 120 ಇಂದ ಒಂದು 10 ಪ್ಲಸ್ ಆರ್ ಮೈನಸ್ ಒಂದು 20, ಒಂದು 140 ವರ್ಗು ಮ್ಯಾನೇಜಬಲ್ ಅಂತ ಹೇಳಿದ್ರಿ. ಆ ನಂತರ ಅವನಿಗೆ ಬಿಪಿ ಇದೆ ಅಂತಕ್ಕಂಥದ್ದು ಅದು ಎಷ್ಟು ಸಾರಿ ಇದೇ ರೀತಿ ಕನ್ಫರ್ಮ್ ಆದ್ರೆ, ಅಂದ್ರೆ ಎಷ್ಟು ಬಾರಿ ನೋಡಿದಾಗ ಅವನ ಆ ಒಂದು ಅಂಶಗಳು ಅಷ್ಟೇನೇ ಇದ್ರೆ ಬಿಪಿ ಅಂತ ಟ್ರೀಟ್ ಮಾಡ್ತಿರತ್ತವು? ಇಲ್ಲ, ಇದು ಇವಾಗ 140 ತನಕ ಬಿಪಿ ಇರಬಹುದು ಅನ್ನೋ ಒಂದು ಡೌಟ್. 120ರಿಂದ 140, 140 ದಾಟಿದೆ ಅಂತ ಹೇಳಿದ್ರೆ ಅವನಿಗೆ ಬಿಪಿ ಇದೆ ಅಂತ ಲೆಕ್ಕ. ಬಿಪಿ ಅನ್ನೋ ಒಂದು ಶಬ್ದ ಏನು ಬಿಪಿ ಇದೆ ಮನುಷ್ಯ ಬದುಕಕ್ಕೆ ಬರಲ್ಲ. ಇವಾಗ 80ರಿಂದ 60 ಆಯ್ತು ಅಂತ ಹೇಳಿದ್ರೆ ಅಲ್ಲೇ ಲೋ ಬಿಪಿ ಅಂತ ಮಾತಾಡ್ತಿದ್ವಿ ನಾವು, ನಮ್ಗೆ ಇದೆಯಾ 60ಗಿಂತಲೂ ಕಡಿಮೆ. ಅದಕ್ಕೆ ಕಡಿಮೆ ಆಯ್ತು ಅಂತ ಹೇಳಿದ್ರು ಏನಾಗ್ತದೆ ಅಂತ ಹೇಳಿದ್ರೆ ವ್ಯಕ್ತಿ ಹಲವಾರು ರೀತಿ ತೊಂದರೆ ಸಿಕ್ಕೊಳ್ತಾನೆ. ಇವಾಗ ಒಂದು ಎಕ್ಸಾಂಪಲ್, ಇವಾಗ ನನ್ನ ಕಾರ್ ಆಕ್ಸಿಡೆಂಟು, ಮಿನಿಸ್ಟರ್ ಒಬ್ರು ಸತ್ತೋದ್ರು ಅಂತ ಮಾತಾಡ್ಬೋದು. ಅವ್ರ ಕೊನೆಗೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಒಂದು ಮಾತು. ಬಟ್ ಅವ್ರದ್ದು ಇಂಪಾರ್ಟೆಂಟ್ ಏನು, ಆ ಲಿವರ್ ಹೊಡೆದೋಗಿತ್ತು, ರಕ್ತ ಎಲ್ಲ ಸೋರೋಗಿತ್ತು ಅಂತ ಹೇಳಿದ್ರೆ ಬಿಪಿ ಸಿಕ್ಕಾಪಟ್ಟೆ ಕಡಿಮೆ ಆಗಿತ್ತು ಅಂತ. ಅಂದ್ರೆ ಲೋ ಬಿಪಿ ಅಂದ್ರೂ ಹಾಗಾದಾಗ ಏನಾಗ್ತದೆ, ನಮ್ಮ ಸಿಸ್ಟಮ್ಸ್ಗಳು ವರ್ಕ್ ಮಾಡೋಕ್ಕಾಗಲ್ಲ. ಇವಾಗ ಒಂದು ಆಕ್ಸಿಜನ್ ನಾವು ಡ್ರಾ ಮಾಡಬೇಕು ಅಥವಾ ಬೇರೆ ಏನೋ ಒಂದು ಕೆಲವೊಂದು ಕೆಲಸಗಳು ನಡಿಬೇಕು ಅಂದ್ರೆ ಅಷ್ಟು ಪರ್ಟಿಕ್ಯುಲರ್ ಲೆವೆಲ್ ಬಿಪಿ ಇದ್ರೇನೆ ಅವೆಲ್ಲ ಕೆಲಸಗಳು ನಡೆಯೋದು. ತುಂಬಾ ಕಡಿಮೆ ಆಗೋಯ್ತು ಅಂತಂದ್ರೆ ಎಲ್ಲ ಸಿಸ್ಟಮ್ಸ್ಗಳ ಮೇಲೂ ಪರಿಣಾಮಗಳು ಉಂಟಾಗುತ್ತಲ್ಲ. ಸೊ ಒಂದು. ಎರಡನೇದು, ಇವಾಗ ಬಿಪಿ ಏನಿದೆ ಫ್ಲಕ್ಚುಯೇಷನ್ಸ್ ಇರುತ್ತೆ ಅಂತ, ದಟ್ ಇಸ್ ಅಂಡರ್ಸ್ಟ್ಯಾಂಡಬಲ್ ಆಲ್ಸೋ. ಇವಾಗೇನು ಇವಾಗ ನಾವು ಹೇಳಿದಾಗನೇ ಬೆಳಿಗ್ಗೆಯಿಂದ ಹಿಡಿದು ಸಾಯಂಕಾಲ ತನಕ ವ್ಯತ್ಯಾಸ ಆಗುತ್ತೆ. ಇವತ್ತಿಗೂ ನಾಳೆಗೂ ನಾಡದ್ದಕ್ಕೂ ವ್ಯತ್ಯಾಸ ಆಗುತ್ತೆ. ಹೀಗೆ ಬೇಕಾದಷ್ಟು ಕಾರಣಗಳಿಂದ ವ್ಯತ್ಯಾಸ ಆಗ್ತಿರ್ಬೇಕಾದ್ರೆ ಕನ್ಸಿಸ್ಟೆಂಟ್ಲಿ ಅಂದ್ರೇನು, ಸಾಮಾನ್ಯವಾಗಿ ಇವಾಗ 140ಗಿಂತಲೂ ಜಾಸ್ತಿ ಪ್ರತಿ ಸಾರಿ ರೆಕಾರ್ಡ್ ಮಾಡಿದಾಗ್ಲೂ ಬರ್ತಾ ಇದೆ. ಅವಾಗ ವ್ಯಕ್ತಿಗೆ ಬಿಪಿ ಅನ್ನೋ ಕಾಯಿಲೆ ಇದೆ ಅಂತ. ಬಿಪಿ ಅನ್ನೋದು ಸಾಮಾನ್ಯ. ಜಾಸ್ತಿ ರಕ್ತದೊತ್ತಡ ಅಂತ ಹೇಳ್ತೀವಿ ನಾವು. ಬಿಪಿ ಎಷ್ಟಿರಬೇಕು ಅದಕ್ಕಿಂತಲೂ ಜಾಸ್ತಿ ಇದೆ. ಸೇಮ್ ಪ್ರಿನ್ಸಿಪಲ್ ಅಪ್ಲೈಸ್ ಫಾರ್ ಶುಗರ್ ಆಲ್ಸೋ. ಇವಾಗ ಶುಗರ್ ಅಂದ್ರೆ ನಮ್ಮ ಇಷ್ಟರ ಮಟ್ಟಿಗೆ ಶುಗರ್ ನಮ್ಮ ದೇಹದಲ್ಲಿ ಇರಬೇಕು ಅಂತ ಅದು ಬೇಕೇ ಬೇಕು. ಅದು ಶುಗರ್ ಲೆವೆಲ್ ಎಷ್ಟಿರ್ಬೇಕು ಡಾಕ್ಟರ್ ಒಬ್ಬ ವ್ಯಕ್ತಿಗೆ ಸಾಮಾನ್ಯವಾಗಿ? ಇವಾಗ ಅದು ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಇವಾಗ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಇದೀವಿ ಅನ್ನೋದಕ್ಕೂ ಸ್ವಲ್ಪ ಹೊಟ್ಟೆಗೆ ಏನಾದ್ರು ತಗೊಂಡಿದೀವಿ ಅನ್ನೋದಕ್ಕೂ ಅದು ಟೈಮ್ ಟು ಟೈಮ್ ಅದು ಕೆಲವೊಂದು ರೀತಿಯ ವ್ಯತ್ಯಾಸಗಳು ಬರುವಂತದ್ದು ಸಾಮಾನ್ಯ. ಸಮವೇರ್ ಅರೌಂಡ್ ದಟ್ 80 mg/% ಅಂತ. ಅಂದ್ರೆ 10 ml ಬ್ಲಡ್ಗೆ 80 mg ಇರಬೇಕು ಅಂತ ನಾವೇನ್ ಮಾತಾಡ್ತೀವಿ, ಅದು ಅಷ್ಟು ಮಿನಿಮಮ್ ನಮ್ಮ ರಕ್ತದಲ್ಲಿ ಇರಬೇಕು. ಅದಕ್ಕಿಂತಲೂ ಕಡಿಮೆ ಆಯ್ತು ಅಂತ ಹೇಳಿ, ಫಾರ್ ಎಕ್ಸಾಂಪಲ್ 60ಗಿಂತಲೂ ಕಡಿಮೆ ಆಗೋಯ್ತು ಅಂತ ಹೇಳಿದ್ರೆ ಆಗಲೇ ವ್ಯಕ್ತಿಗೆ ಸ್ವಲ್ಪ ತಲೆ ಸುತ್ತು, ಅವು ಇವು ಬೇಕಾದಷ್ಟು ಲಕ್ಷಣಗಳು ಬರ್ಬೋದು. ಹೈಪೋಗ್ಲೈಸಿಮಿ ಅಂತ ಏನ್ ಮಾತಾಡ್ತೀವಿ ನಾವು, ಅದಕ್ಕಿಂತಲೂ ಕಡಿಮೆ ಆಗೋಯ್ತು ಅಂತ ಹೇಳಿದ್ರೆ ವ್ಯಕ್ತಿ ಜ್ಞಾನ ಹೆಚ್ಚು ಕಡಿಮೆ ಆಗ್ಬಿಡೋದು, ಅದರಿಂದ ಆಕ್ಚುಲಿ ಮೆದುಳಿಗೆ ತುಂಬಾ ಏಟ್ ಆಗ್ಬಿಡ್ಬೋದು. ಇಂಥವೆಲ್ಲ ಕಾರಣಗಳಾಗ್ತದೆ. 120ಕ್ಕಿಂತಲೂ ಜಾಸ್ತಿ. ಇವಾಗ ಅದರಲ್ಲೂ ಇವಾಗ ಹೆಂಗೆ ನಾವು ಬಿಪಿ ಲೆಕ್ಕ ಹಾಕ್ತೀವಿ, ಆಲ್ಮೋಸ್ಟ್ 140ಕ್ಕಿಂತಲೂ ಜಾಸ್ತಿ ಅಂದ್ರೆ ಅವಾಗ ಏನಾಗ್ತದೆ, ಕೆಲವೊಂದು ರೀತಿ ಸಣ್ಣ ಮಕ್ಕಳಿಂದ ಹಿಡಿದು ಬೇರೆ ಬೇರೆ ವಯಸ್ಸಿನಲ್ಲಿ ಬೇರೆ ಬೇರೆ ರೀತಿಯ ಪ್ಯಾರಾಮೀಟರ್ಸ್ ಗಳನ್ನ ಲೆಕ್ಕ ಹಾಕೊಳ್ಳೋದುಂಟು. ಇಂಪಾರ್ಟೆಂಟ್ ಏನು ಅಂದ್ರೆ 180ಕ್ಕಿಂತಲೂ ಜಾಸ್ತಿ ಆದ್ರೆ ಅವಾಗ ತುಂಬಾ ಜನರಲ್ಲಿ ಇವಾಗ ಪರೀಕ್ಷೆ ಮಾಡಿದ್ರೆ ಶುಗರ್ ಇರಬೇಕು ಅಂದ್ರೆ 180 mg ದಾಟಬೇಕಾಗತ್ತೆ.
ಹೀಗೆ ಅದಕ್ಕೆ ಇವಾಗ ಶುಗರ್ ಸಂಬಂಧಪಟ್ಟಾಗ ಡಿಫ್ರೆಂಟ್ ಪ್ಯಾರಾಮೀಟರ್ಸ್, ಈ ಟೈಮಲ್ಲಿ ಇಷ್ಟಿರಬೇಕು, ಈ ವ್ಯಕ್ತಿಗೆ ಇಷ್ಟಿರಬೇಕು, ಈ ತರ ಇಲ್ಲಿ ತನಕ ಮಾರ್ಜಿನ್ ಉಂಟು ಅಂತ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಎಲ್ಲ ಇರ್ತದೆ. ಆಕ್ಚುಲಿ ಸಕ್ರೆ ಕಾಯಿಲೆ ಬಗ್ಗೆ ಬಿಪಿ ವಿಚಾರಕ್ಕೆ ಬಂದಾಗ ಈ ರೀತಿಯ ಬದಲಾವಣೆ ಅಬ್ಸಲ್ಯೂಟ್ಲಿ ಕಾಮನ್. ಇವಾಗ ಬ್ರಿಟಲ್ ಹೈಪರ್ ಟೆನ್ಷನ್ ಅಂತಾರೆ. ಬ್ರಿಟಲ್ ಅಂತ ಹೇಳಿದ್ರೆ ಇವಾಗ ಒಂದು ಎಕ್ಸಾಂಪಲ್ ಏನೋ ಇವತ್ತು ನೋಡಿದ್ರೆ 160 ಇರ್ತದೆ, ಮತ್ತೆ ನಾಳೆ ನೋಡಿದ್ರೆ 120 ಇರ್ತದೆ, ಮತ್ತೆ ನಾಳೆ ನೋಡಿದ್ರೆ ಇನ್ನೊಂದು ಸ್ವಲ್ಪ ಕಡಿಮೆ ಇರ್ತದೆ. ಆ ರೀತಿ ವ್ಯತ್ಯಾಸಗಳಿದ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ ಅವ್ನಿಗೆ ಆಕ್ಚುಲಿ ನಿಜವಾಗ್ಲೂ ಅವನೇನು ಡೆಫಿನೆಟ್ ಬಿಪಿ ಅವ್ನಿಗೆ ಇನ್ನೂ ಬಂದಿಲ್ಲ ಅಂತ. ಸ್ವಲ್ಪ ಏರುಪೇರು ಬೇಕಾದಷ್ಟು ಕಾರಣಗಳಾಗ್ತಾ ಇದೆ. ಇಲ್ಲಿ ವಾತಾವರಣದ ಕಾರಣಗಳು ಬಹಳ ಮುಖ್ಯ. ಮೋಸ್ಟ್ ಪ್ರಾಬ್ಲಿ ಅವನೊಂದು ಸ್ವಲ್ಪ ಅವನ ನಡವಳಿಕೆಯಲ್ಲಿ ಅಥವಾ ಈ ನಾವು ಮಾನಸಿಕ ಚಿಕಿತ್ಸೆಗಳು ಅಂತ ಏನು ಮಾತಾಡಕ್ಕೆ ಹೋಗ್ತೀವಿ ಮುಂದೆ, ಸೊ ಅಂತವೆಲ್ಲ ವಿಚಾರಗಳು ಬಂದಾಗ ಅವನ ಬಿಪಿನ ಬಹಳಷ್ಟು ಮಟ್ಟಿಗೆ ಸುಲಭವಾಗಿ ಕಂಟ್ರೋಲ್ ಮಾಡಬಹುದು ಅಂತ. ಇನ್ನು ಕೆಲವೊಂದು ಕಾಯಿಲೆಗಳಿದೆ. ಇವಾಗ ಫಾರ್ ಎಕ್ಸಾಂಪಲ್ ಕೆಲವೊಂದ್ಸರಿ ಬಿಪಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡುತ್ತೆ, ಇನ್ನೊಂದು ಟೈಮಲ್ಲಿ ಕಡಿಮೆ. ಅದು ನಮ್ಮ ದೇಹದಕ್ಕಾಗಿ ಆಗುವಂತ ಕೆಲವೊಂದು ಕಾಯಿಲೆಗಳಲ್ಲೂ ಆಗ್ಬೋದು. ಬಟ್ ತುಂಬಾ ಜನರಲ್ಲಿ ನಾವು ನೋಡುವಂತ ಏನಾಗುತ್ತೆ, ಈ ಮನಸ್ಸಿಗೆ ಸಂಬಂಧಪಟ್ಟ ಕಾರಣಗಳು. ಇವಾಗ ಸಮಾಧಾನವಾಗಿದ್ದಾನ ವ್ಯಕ್ತಿ ಬಹಳಷ್ಟು ಕಡಿಮೆ ಆಗುತ್ತೆ. ಯಾವುದೋ ಒತ್ತಡದಲ್ಲಿದ್ದಾನ ಆಕ್ಚುಲಿ ಅದಕ್ಕೆ ಸಂಬಂಧಪಟ್ಟಾಗ ಜಾಸ್ತಿ. ಇದೇ ಕಾರಣದಿಂದ ನಾವು ಮುಂದೆ ಇವಾಗ ಚಿಕಿತ್ಸೆ ಬಗ್ಗೆ ಮಾತಾಡಕ್ ಹೋದಾಗ ಈ ಯೋಗ, ಈ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಮೆಡಿಟೇಷನ್ ಬೇಕಾದಷ್ಟು ಇಂಥವೆಲ್ಲ ನಮ್ಮ ಭಾರತೀಯ ಪದ್ಧತಿಗಳೇನಿದೆ ಬಹಳಷ್ಟು ಮಟ್ಟಿಗೆ ಅದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನನೇ ಇಲ್ಲ. ಅದು ಪ್ರೂವ್ ಆಗಿದೆ ಕೂಡ, ಡೆಫಿನೆಟ್ ಮಾಡಿರೋದು. ಓಕೆ. ಇನ್ನ ಡಾಕ್ಟ್ರೆ, ಸಾಮಾನ್ಯವಾಗಿ ಈ ಬಿಪಿ ಈಗ ಮಾನಸಿಕ ವಿಚಾರಕ್ಕೆ ಇರಲಿ, ದೈಹಿಕವಾದ ಕಾರಣಗಳಿಗೆ ಇರಲಿ, ಬಿಪಿ ಇದ್ದಂತ ಸಂದರ್ಭದಲ್ಲಿ ಸೊ ಅಂತಹ ಬಿಪಿ ಇದ್ದಂತ ವ್ಯಕ್ತಿಯ ದೇಹದಲ್ಲಿ ಆಗತಕ್ಕಂತ ಲಕ್ಷಣಗಳ ಬಗ್ಗೆ ಮಾತನಾಡೋಣ. ಒಂದು ಕರೆ ಇದೆ, ನೋಡೋಣ. ಹಲೋ ಹೇಳಿ ಸರ್. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು, ಎಲ್ಲಿಂದ ಸರ್? ಸರ್ ನಾನು ಮೈಸೂರಿಂದ ರಾಘು ಅಂತ ಹೇಳಿ. ಓಕೆ, ರಾಘು ಅವರೇ ಮೈಸೂರಿಂದ. ಓಕೆ, ತಮ್ಮ ಪ್ರಶ್ನೆ ಕೇಳಿ ಡಾಕ್ಟರ್ ಸತ್ಯನಾರಾಯಣ ರಾವ್ ಇದ್ದಾರೆ, ಮಾತನಾಡಿ. ಸರ್ ಸ್ವಲ್ಪ ಲೈಂಗಿಕ ಸಮಸ್ಯೆ. ಹಲೋ, ಪ್ರಶ್ನೆ ಕೇಳಿ, ಕೇಳಿಸ್ತಾ ಇದೆ. ಅದೇ ನೈಟು ನನ್ನ ಮದುವೆಗೆ 2 ವರ್ಷ ಆಯ್ತು. ಸೊ ನೈಟ್ ಬೇಗ ನನಗೆ ಔಟ್ ಆಗ್ಬಿಡುತ್ತೆ. ಸೊ ಹೆಂಗೆ? ನಿಮ್ಮ ವಯಸ್ಸೆಷ್ಟು? ವಯಸ್ಸು 31. ಬೇರೆ ಏನಾದ್ರು ಕಾಯಿಲೆ ತೊಂದರೆ ಇದೆ ಅಂತ ಹೇಳಿದಾರ? ಇಲ್ಲ, ನಾನೆಲ್ಲ ಚೆಕ್ ಮಾಡ್ಸಕ್ ಹೋಗಿಲ್ಲ. ಸೊ ಮಕ್ಕಳು ಸಹ ಆಗಿಲ್ಲ. ಮಕ್ಕಳು ಒಂದು ಇಂಪಾರ್ಟೆಂಟ್ ಏನಂದ್ರೆ ಈ ಶೀಘ್ರಸ್ಖಲನ ಅಂತ ಏನ್ ಹೇಳ್ತೀವಿ ನಾವು, ಅದು ಸಂಪೂರ್ಣವಾಗಿ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟ ತೊಂದರೆಗಳು ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಇವಾಗ ಉದ್ರೇಕದಲ್ಲಿ ತೊಂದರೆ ಅಂತೀವಿ ಅನ್ಕೊಳ್ಳಿ, ಅವಾಗ ಏನಾಗ್ತದೆ, ಬೇರೆ ಏನಾದ್ರೂ ಕಾರಣ ಉಂಟಾ ಅಂತ ನಾವು ಬೇಕಾದಷ್ಟು ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ. ಶೀಘ್ರಸ್ಖಲನಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಕ್ತಿ 2-3 ಕಾರಣಗಳಿಂದ ಅದು ತುಂಬಾ ಸಾಮಾನ್ಯವಾಗಿ ತುಂಬಾ ಜನರಲ್ಲಿ ಇದನ್ನ ಕಾಣ್ತೀವಿ ನಾವು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಪ್ರಾರಂಭದ ಕೆಲವೊಂದು ಕಲಿಕೆಯ ತೊಂದರೆಗಳು ಅಂದ್ರೇನು, ಒಂದು ಪರ್ಟಿಕ್ಯುಲರ್ ವೇ, ಒಂದು ಸ್ಪೀಡಲ್ಲಿ ಕೆಲವೊಂದು ಸಾರಿ ಆ ಥರ ಸ್ಖಲನ ಆಗಿದೆ ಅಂದರೆ ಅದೇ ಸ್ಪೀಡಲ್ಲಿ ಮುಂದೂ ಸಹ ಸ್ಖಲನ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು. ಎರಡನೇದು ತುಂಬ ಗ್ಯಾಪ್ ಇದ್ದಾಗ, ಇವಾಗ ಇಬ್ರು ಸೇರೋದ್ರಲ್ಲಿ ಮಧ್ಯದಲ್ಲಿ ತುಂಬಾ ಟೈಮ್ ಗ್ಯಾಪ್ ಇತ್ತು ಅಂತ ಹೇಳಿದ್ರೆ, ಆತರ ಇಲ್ಲ, ದಿನ ಸೇರಿದ್ರು ಸಹ ಅದು ಏನಿಲ್ಲ, ದಿನ ಸೇರಿದ್ರು ಆತರ ಆಗ್ತಾ ಇದೆ. ಹಾಗೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕೆಲವೊಂದು ಮನಸ್ಸಿನ ಆತಂಕಗಳಿಗೆ ಸಂಬಂಧಪಟ್ಟ ಕಾರಣಗಳಲ್ಲಿ ಹಂಗಾಗುತ್ತೆ. ದೈಹಿಕವಾಗಿ ಅಲ್ಲಿ ಏನು ತೊಂದರೆ ಇರುವಂತ ಚಾನ್ಸಸ್ ಇಲ್ಲ. ಸೊ ಅದಕ್ಕೆ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ಹಲವಾರು ರೀತಿಯ ಮೆಡಿಸಿನ್ಸ್ಗಳು ಉಂಟು, ಹಾಗೇನೆ ಹಲವಾರು ರೀತಿಯ ನಡವಳಿಕೆ ಚಿಕಿತ್ಸೆ ಅಂತ ಹೇಳ್ತೀವಿ ನಾವು. ಇಂಥವೆಲ್ಲ ಕಾರಣಗಳಿಂದ ಅದನ್ನು ಸಂಪೂರ್ಣವಾಗಿ ಸರಿ ಮಾಡೋದಕ್ಕೆ ಬರುತ್ತೆ. ಆಕ್ಚುಲಿ ಲೈಂಗಿಕ ತೊಂದರೆಗಳಲ್ಲಿ ಶೀಘ್ರಸ್ಖಲನ ಮಾತ್ರ 100% ಗ್ಯಾರಂಟಿಯಾಗಿ ಚೆನ್ನಾಗಿ ಮಾಡಕ್ ಬರುವಂತ ತೊಂದರೆಗಳಲ್ಲಿ ಅದು ಒಂದು ಸರ್. ಆಕ್ಚುಲಿ ಡೈಲಿ ಶೀಘ್ರಸ್ಖಲನ ಆಗ್ಬಾರ್ದು ಅಂದ್ಬಿಟ್ಟೆ ಡೈಲಿ ಟ್ರೈ ಮಾಡ್ತೀವಿ. ಬಟ್ ಅದು ಯಾವಾಗ ಮಾಡಿದ್ರು ಸಹ ಬೇಗ ಆಗ್ಬಿಡುತ್ತೆ. ಅಂದ್ರೆ ಇದೇನಾಗುತ್ತೆ, ಕಂಡೀಷನಿಂಗ್ ಅಂತ. ಒಬ್ಬರಿಗೆ ಒಂದು ಪರ್ಟಿಕ್ಯುಲರ್ ಸ್ಪೀಡ್ ಫಿಕ್ಸ್ ಆಗೋಯ್ತು ಅಂತ ಹೇಳಿದ್ರೆ, ಉದ್ರೇಕದಲ್ಲಿ ಆ ಮಟ್ಟ ಬರ್ತಾ ಇದ್ದ ಹಾಗೆ ಏನಾಗ್ತದೆ, ಅಲ್ಲಿ ದಟ್ ವಾಲ್ಯುಲಾರ್ ಮೆಕ್ಯಾನಿಸಮ್ ಅಂತ ಏನ್ ಮಾತಾಡ್ತೀವಿ ನಾವು, ಅದು ಓಪನ್ ಆಗೋದ್ರಿಂದ ಏನಾಗ್ತದೆ, ಅದು ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಚಿಕಿತ್ಸೆ ಮಾಡಕ್ ಬರುತ್ತೆ, ಅದನ್ನು ಸಂಪೂರ್ಣವಾಗಿ ಸರಿ ಮಾಡುತ್ತೆ. ಡಾಕ್ಟರ್ ಗೊತ್ತಿಲ್ಲ, ಬಟ್ ನಿಮಗೆ ಕಾಂಟ್ಯಾಕ್ಟ್ ಮಾಡಬಹುದು ಸರ್. ಮಾಡಬಹುದು. ನಂಬರ್ ಕೆಳಗಡೆ ಬರ್ತಿದೆಯಲ್ಲ, ನಂಬರ್ ರಾಘವ್ ಅವರ ಮೊಬೈಲ್ ನಂಬರ್ ನ ತೋರಿಸ್ತಾ ಇದೀವಲ್ಲ ಟಿವಿ ಸ್ಕ್ರೀನ್ ಮೇಲೆ. ಹೌದು ಸರ್. ಆ ಮೊಬೈಲ್ಗೆ ಕರೆ ಮಾಡಿಕೊಂಡು ನೀವು ಅವ್ರನ್ನ ಭೇಟಿ ಆಗಬಹುದು. ಎಲ್ಲಿ ಸಿಗ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ, ಯಾವ ಹಾಸ್ಪಿಟಲ್ ಅಲ್ಲಿ ಸಿಗ್ಬೇಕು, ಯಾವತ್ ಸಿಗ್ತಾರೆ ಅನ್ನೋದ್ರ ಬಗ್ಗೆ. ನಾರ್ಮಲಿ ಪ್ರತಿ ಬುಧವಾರ 4:15 to 6 ಇಲ್ಲಿ ಕುವೆಂಪು ನಗರದ ಪ್ರೇರಣಾ ಆಸ್ಪತ್ರೆಯಲ್ಲಿ ಅವರು ಸಿಗ್ತಾರೆ. ಬುಧವಾರನ ಸರ್? ಹೋಟೆಲ್ ಶಾಂತಿ ಸಾಗರ್ ರಸ್ತೆನಲ್ಲಿ ಪ್ರೇರಣಾ ಆಸ್ಪತ್ರೆ ಅಂತ ಬರುತ್ತೆ, ಅಲ್ಲಿ 4:15 to 6 ಸಿಗ್ತಾರೆ. ನೀವು ಅಲ್ಲಿಯ ಫೋನ್ ನಂಬರ್ ಕೂಡ ನಾವು ತೋರಿಸ್ತಾ ಇದೀವಿ. ಮುಂಚಿತವಾಗ್ಲೇ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಅಲ್ಲಿಗೆ ಹೋಗೋದು ಒಳ್ಳೇದು. ಓಕೆ ಸರ್, ನಾನು ಅಲ್ಲೇ ಕಾಂಟ್ಯಾಕ್ಟ್ ಮಾಡ್ತೀನಿ. ಓಕೆ ರಾಘವ್ ಅವರೇ, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಎಸ್ ಡಾಕ್ಟ್ರೇ.
ಇನ್ ಅದೇ ಯಾವ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ತದೆ ಈಗ ಬಿಪಿ ಇರುವಂತವ್ರಿಗೆ? ಒಂದು ಒಬ್ಬ ವ್ಯಕ್ತಿಗೆ ಬಿಪಿ ಇದೆ ಅಂತ ಮುಖ ನೋಡಿ ಅಥವಾ ಲಕ್ಷಣಗಳು ನೋಡ್ಬಿಟ್ಟು ಹೇಳೋದಕ್ಕೆ ಬರಲ್ಲ. ಅನ್ಲೆಸ್ ಏನೋ ಕೆಲವೊಂದು ಕಾಂಪ್ಲಿಕೇಶನ್ಸ್ ಆಗಿದೆ ಅಂದ್ರೆ, ಇವಾಗ ಏನೋ ಒಂದು ಎಕ್ಸ್ಟ್ರಾ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಅವಾಗಷ್ಟೇ ಅವನಿಗೆ ಆಕ್ಚುಲಿ ಏನಪ್ಪಾ ಇದನ್ನ ಬಿ ಪಿ ಇರ್ಬೋದು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸೊ ತುಂಬಾ ಜನ ಏನ್ ಅನ್ಕೊಳ್ತಾರೆ ಅಂತ ಹೇಳಿದ್ರೆ, ಇವಾಗ ನಾವು ಆಕ್ಚುಲಿ ಸ್ವಲ್ಪ ಜನ ಮಾತ್ರೆ ತಗೊಳ್ಳೋದ್ರಲ್ಲೂ ನೋಡಿದ್ವಿ. ಸರ್ ನಂಗೆ ಇವತ್ತು ಜಾಸ್ತಿ ಅನ್ನಿಸ್ತು ಅಂತ ಇವಾಗ ಎಕ್ಸ್ಟ್ರಾ ಮಾತ್ರೆ ತಗೊಂಡೆ, ಇವಾಗ ಕಡಿಮೆ ಅನ್ನಿಸ್ತು ಅಂತ ಬಿಟ್ಟು ಕಡಿಮೆ ಮಾತ್ರೆ ತಗೊಂಡೆ. ಯಾವುದು ಸಹ ಸಹಾಯ ಮಾಡೋದಿಲ್ಲ. ಇಂಪಾರ್ಟೆಂಟ್ ಅಂದ್ರೇನೋ ಬಿ ಪಿ ಇದೆ ಅಂತ ಹೇಳಿದ್ರೆ ರೆಗ್ಯುಲರ್ ಆಗಿ ಕೆಲವೊಂದು ಟ್ರೀಟ್ಮೆಂಟ್ಗಳನ್ನ ತಗೋಬೇಕು. ಲಕ್ಷಣಗಳು ನಾವೇನ್ ಮಾತಾಡ್ತೀವಿ, ಸೇ ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಒಂದ್ ಸ್ವಲ್ಪ ಹೃದಯ ಹೊಡ್ಕೊಂಡಂಗೆ ಆಗ್ತಾ ಇದೆ ಅಥವಾ ಟೆನ್ಷನ್ ಆಗ್ತಾ ಇದೆ, ಭಯ ಆಗ್ತಾ ಇದೆ, ಇವು ಬೇಕಾದಷ್ಟು ಬೇರೆ ಬೇರೆ ಕಾರಣಗಳಿಂದ ಆಗ್ಬೋದು. ಬಿ ಪಿ ಅಷ್ಟೇ ಅದು ಯಾವುದೇ ಒಂದು ರೀತಿಯ ಲಕ್ಷಣಗಳನ್ನ ತೋರಿಸೋ ಚಾನ್ಸಸ್ ಬಹಳ ಕಡಿಮೆ ಸಾಮಾನ್ಯವಾದ ಬಿ ಪಿ ಲಕ್ಷಣಗಳಲ್ಲಿ. ಅದೇನಾಗ್ತದೆ ಅಂತ ಹೇಳಿದ್ರೆ, ಇವಾಗ ಒಂದು ಮಟ್ಟ ದಾಟ್ತು ಅಂತ ಹೇಳಿದ್ರೆ, ಇವಾಗ ಸೇ ಫಾರ್ ಎಕ್ಸಾಂಪಲ್ 170, 180, 190, 200 ಹೀಗೆ ತುಂಬಾ ಜಾಸ್ತಿ ಆದಾಗ ಒಬ್ರಿಗೆ ತಲೆನೋವು ಬರ್ಬೋದು, ಸುಸ್ತು ಅನ್ನಿಸ್ಬೋದು, ಹೃದಯದ ಬಡಿತ ಸಿಕ್ಕಾಬಿಟ್ಟೆ ಜಾಸ್ತಿ ಅನ್ನಿಸ್ಬೋದು. ನನ್ನ ದೇಹದಲ್ಲಿ ರಕ್ತ ಪರಿಚಲನೆ ಆಗ್ತಿರುವಂತ ಕೆಲವೊಂದು ಅಂಶಗಳಂದ್ರೇನಪ್ಪ, ಇವಾಗ ಎದೆ ಹೊಡ್ಕೊಂಡಂಗೆ, ಇವಾಗ ನೋಡಿದ್ರೆ ಪಲ್ಸ್ ಗಿಲ್ಸ್ ನೋಡಿದ್ರೆ ತುಂಬಾ ಬೌಂಡಿಂಗ್, ಈ ತರ ಕೆಲವೊಂದು ಅಂಶಗಳು ಕಾಣಿಸ್ತಾರೆ. ತಲೆ ಸುತ್ತು ಕೂಡ ಬರ್ತಾರೆ ಅಂತ, ತಲೆ ಸುತ್ತು ಬರ್ಬೋದು. ತುಂಬಾ ಸರಿ ಬಿ ಪಿ ಇದೆ ಅಂತ ಗೊತ್ತಾಗೋದು ಯಾಕಂದ್ರೆ ಅದ್ರದ್ದು ಆಗಂತ ಕೆಲವೊಂದು ಕಾಂಪ್ಲಿಕೇಶನ್ಸ್. ಇವಾಗ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಅನ್ಕೊಳ್ಳಿ, ಬಿ ಪಿ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸ್ ಅಥವಾ ಎಕ್ಸ್ಪ್ಲನೇಷನ್ ಅಂತ. ಇವಾಗ ಸ್ಟ್ರೋಕ್ ಅಂತ, ಇವಾಗ ಎಡಗಡೆ ಅಥವಾ ಬಲಗಡೆ ವೀಕ್ನೆಸ್ ಬರುತ್ತೆ ಅಂತ ನಾವೇನ್ ಮಾತಾಡ್ತೀವಿ, ಆಕ್ಚುಲಿ 100ರಲ್ಲಿ 90 ಭಾಗ ಈ ತರ ರಕ್ತ ಪರಿಚಲನೆಗೆ ಸಂಬಂಧಪಟ್ಟ ತೊಂದರೆಗಳಲ್ಲಿ ಆಗುವಂತ ತೊಂದರೆಗಳು ನೀವು. ಹಾಗೇನೆ ಕಿಡ್ನಿ ತೊಂದರೆ ಇರ್ಬೋದು, ಅಥವಾ ಬೇಕಾದಷ್ಟು ಇವಾಗ ಸಕ್ಕರೆ ಕಾಯಿಲೆ ಅದ್ರ ಜೊತೆಗೆ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಲಕ್ಷಣಗಳು ಬಂದು ಸೇರ್ಕೋಬಹುದು. ಹೀಗೆ ಈ ಬ್ಲಡ್ ಪ್ರೆಷರ್ ಅಂತ ಏನ್ ಮಾತಾಡ್ತೀವಿ ನಾವು, ಹಲವಾರು ರೀತಿಯ ಲಕ್ಷಣಗಳು ಅದ್ರ ಉಂಟಾಗುವಂತ ಕಾಂಪ್ಲಿಕೇಶನ್ಸ್ ಇಂದ ನಮ್ಗೆ ಗೊತ್ತಾಗುವಂಥದ್ದು. ಅಲ್ಲಿ ತನಕ ಯಾವತ್ತೂ ಬಿಡಕ್ಕೆ ಹೋಗ್ಬಾರ್ದು. ಇವಾಗ ಬಿ ಪಿ ಇದೆ, ಬಿ ಪಿ ಲಕ್ಷಣಗಳಿಂದ ಕೆಲವೊಂದು ತೊಂದರೆಗಳು ಉಂಟಾಗಿದೆ ಅನ್ನೋ ಸ್ಟೇಜ್ಗೆ ಯಾರಿಗೂ ಬಿಡಕ್ಕೆ ಹೋಗ್ಬಾರ್ದು. ಲಕ್ಷಣ ಇರ್ಲಿ ಇಲ್ಲದೆ ಇರ್ಲಿ, ಅದರಲ್ಲೂ ನಾವು ಡಾಕ್ಟರ್ಗಳು ಸಜೆಸ್ಟ್ ಮಾಡೋದೇನಪ್ಪಾ ಅಂದ್ರೆ 40 ವರ್ಷ ದಾಟ್ತು ಅಂತ ಹೇಳಿದ್ರೆ ರೆಗ್ಯುಲರ್ ಆಗಿ ಚೆಕ್ಅಪ್ ಮಾಡಿಸ್ತಾ ಇರಬೇಕು. ರೆಗ್ಯುಲರ್ ಆಗಿ ಅಂದ್ರೆ ಏನು, ಒಂದು 6 ತಿಂಗಳು, ವರ್ಷ, ಮೇ ಬಿ ಇವಾಗ ಏನು ಕಾಂಪ್ಲಿಕೇಶನ್ಸ್ ಕಾಣಿಸ್ತಿಲ್ಲ, ತೊಂದರೆಗಳು ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಮೇ ಬಿ ಬಿಗಿನಿಂಗ್ ಅಲ್ಲಿ 6 ತಿಂಗಳಿಗೆ ಒಂದ್ಸರಿ, ಆಮೇಲೆ 3 ತಿಂಗಳಿಗೆ ಒಂದ್ಸರಿ, ಆಮೇಲೆ ತಿಂಗಳಿಗೆ ಒಂದ್ಸರಿ. ಒಂದು ಇಂಪಾರ್ಟೆಂಟ್ ಸಜೆಷನ್ ಏನಪ್ಪಾ ಅಂದ್ರೆ, ಬೇರೆ ಯಾವುದೇ ಒಂದು ಲಕ್ಷಣ ಬಂತು, ತುಂಬಾ ಒತ್ತಡದಲ್ಲಿದ್ದೀವಿ, ಅಥವಾ ಯಾವ್ದೋ ಒಂದು 2 ಸಾರಿ ನಮ್ದು ಬಿಪಿನ ಸ್ವಲ್ಪ ಜಾಸ್ತಿ ರೆಕಾರ್ಡ್ ಆಗಿತ್ತು, ಕೊನೆಗೆ ತಿಂಗಳಿಗೆ ಒಂದ್ಸರಿ ಏನಾದ್ರು ಹೋಗಿ ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರಿಂದ ತುಂಬಾ ಇಂಪಾರ್ಟೆಂಟ್. ಹಾಗೆ ಮಾಡದೇ ಇದ್ರೆ ಏನಾಗ್ತದೆ ಅಂದ್ರೆ ಏರುಪೇರು ಆಗ್ತಾನೆ ಇರ್ತದೆ, ಇದೆ ಅಂತ ಗೊತ್ತಾಗೋದಿಲ್ಲ, ಅಥವಾ ಎಷ್ಟೋ ಸಾರಿ ತೊಂದರೆಗಳು ಸಿಗ್ಬಿಡುತ್ತೆ. ತುಂಬಾ ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಬಿಪಿ ಮಾತ್ರ ತಗೊಳ್ತಾರೆ, ಕಂಟ್ರೋಲ್ ಬಂದಿದೆ ಅಂತ ಅಲ್ಲಿಗೆ ಬಿಟ್ಬಿಟ್ರೇನಾಗುತ್ತೆ, ಮತ್ತೆ ಏನ್ ಬಿಪಿ ಜಾಸ್ತಿ ಆಗುತ್ತೆ. ಆಕ್ಚುಲಿ ರಿಬೌಂಡ್ ಬಿಪಿ ಅಂತಂದ್ರೆ, ಒಂದು ಎಕ್ಸಾಂಪಲ್, ಇವಾಗ ಯಾರಿಗಾದ್ರೂ ಒಂದು 150, 160 ಇದೆ ಅಂತ ಅನ್ಕೊಳ್ಳಿ, ಮಾತ್ರೆ ತಗೊಳ್ತಾ ಇದ್ದಾಗ ಇವಾಗ ಕಂಟ್ರೋಲ್ ಬಂದಿದೆ ಅಂತ ಅನ್ಕೊಳ್ಳಿ. ಮಾತ್ರೆ ಬಿಟ್ಬಿಟ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಇವಾಗ 140, 150 ಇದ್ದಿದ್ದು ಏನಾಗ್ತದೆ 160, 170 ಬರುತ್ತೆ. ಅಷ್ಟು ಜಾಸ್ತಿ ಬಿಪಿ ನಮ್ಮ ದೇಹಕ್ಕೆ ತಡ್ಕೊಳ್ಳುವಂತ ಶಕ್ತಿ ಇರಲ್ಲ. ಅವಾಗಲೇನಾಗುತ್ತೆ, ಈ ಸ್ಟ್ರೋಕ್ ಆಗೋದಾಯ್ತು, ಹಾರ್ಟ್ ಅಟ್ಯಾಕ್ ಆಗೋದಾಯ್ತು, ಅಥವಾ ಬೇಕಾದಷ್ಟು ಬೇರೆ ತೊಂದರೆಗಳಿಂದ ನಾವು ಈ ರೀತಿಯ ತೊಂದರೆಗಳು ತುಂಬಾ ಜಾಸ್ತಿ. ಸೊ ಒಂದು ಬಿಪಿ ಟ್ರೀಟ್ಮೆಂಟ್ ತಗೊಂಡ್ಬಿಟ್ರೆ ಲೈಫ್ ಲಾಂಗ್ ತಗೊಂಡ್ಬಿಡ್ಬೇಕು, ಅದನ್ನ ತಗೊಳ್ಳಲ್ಲ ಅನ್ನೋದು ಅದು ತಪ್ಪು. ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾತ್ರ ಔಷಧಿಗಳನ್ನು ತಗೊಳ್ಳೋದು ಒಂದು, ಜೀವನ ಪರ್ಯಂತನೂ ತಗೋಬೇಕು. ಬಿಪಿ ಕೆಲವೊಂದು ಸಾರಿ ಕಾರಣಗಳು ಈ ಒತ್ತಡದಿಂದ ಆಗುವಂತ ಕಾರಣದಲ್ಲಿ ಸ್ವಲ್ಪ ಬದಲಾವಣೆಗಳು ಬರ್ಬೋದು ನಿಜ, ಆದ್ರೂ ಬಹಳಷ್ಟು ಬೇರೆ ಎಲ್ಲಾ ರೀತಿಯ ತೊಂದರೆಗಳಲ್ಲೂ ಸಹ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೊಳ್ಬೇಕು ಅನ್ನೋದೇನಿದೆ ಒಂದು ಇಂಪಾರ್ಟೆಂಟ್ ಅಡ್ವೈಸ್. ಇರೆಗ್ಯುಲಾರಿಟಿ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್. ಓಕೆ, ಈಗ ಸಾಮಾನ್ಯಕ್ಕೆ ತಾವು ಹೇಳಿದ್ರೆ ಆರಂಭದಲ್ಲಿ ಈ ಯೋಗ, ಮೆಡಿಟೇಷನ್ ಇಂಥದ್ರಿಂದ ಕೂಡ ಬಿಪಿ ಅವಾಯ್ಡ್ ಮಾಡ್ಬೋದು ಅಂತ. ಒಬ್ಬ ವ್ಯಕ್ತಿಗೆ ಬಿಪಿ ಬಂದ್ಬಿಟ್ಟಿರುತ್ತೆ ಅಂದ್ರೆ ಒಂದು 160 ಮೇಲೆ ರೆಕಾರ್ಡ್ ಆಗ್ತಾನೆ ಇರುತ್ತೆ, ಅಂಥವನು ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಬಿಪಿಯನ್ನ ಹತೋಟಿಗೆ ತಗೊಂಡ್ಬರ್ಬೋದಾ, ಅಂದ್ರೆ ವಿತೌಟ್ ಮೆಡಿಸಿನ್ ತಗೊಂಡ್ಬರ್ಬೋದಾ ಅಂತ? ಇಲ್ಲಿ ಅಫ್ಕೋರ್ಸ್ ವಿಚಾರವನ್ನ ಅಷ್ಟು ಸಿಂಪಲ್ ಆಗಿ ಎಲ್ರಿಗೂ ಅಪ್ಲೈ ಆಗೋ ತರ ಆನ್ಸರ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ಕಡಿಮೆ ಪ್ರಮಾಣದ ಬಿಪಿ, ಮಧ್ಯಂತರ ಅಥವಾ ತೀವ್ರತರವಾದ ರಕ್ತದೊತ್ತಡ ಅಂತ ಹೇಳಿದಾಗ, ಕಡಿಮೆ ಪ್ರಮಾಣದ ತೊಂದರೆ ಇದ್ದಾಗ ಈ ತರ ಜೀವನ ಶೈಲಿಯಲ್ಲೇನೆ ನಾವು ಸಂಪೂರ್ಣವಾಗಿ ತೊಂದರೆನ ಕಂಟ್ರೋಲ್ ಮಾಡೋದಕ್ಕೆ ಬರುತ್ತೆ. ಈಗ ನಾರ್ಮಲಿ ಒಂದು 150 ರೆಕಾರ್ಡ್ ಆಗಿದೆ, 150 ಮೈಲ್ಡ್ ಲೆವೆಲ್, ಓಕೆ 150 ಅಂತ ಅನ್ಕೊಳ್ಳಿ. ಅದನ್ನ ಚೆಕ್ ಮಾಡಿ ನೋಡ್ತಾ ಇರಬೇಕು. ಒಂದು ಇಂಪಾರ್ಟೆಂಟ್ ಏನೋ, ಮೇ ಬಿ ಯೋಗಾಭ್ಯಾಸ ಒಂದು, ಮೆಡಿಟೇಷನ್ ಅಂತ ಹೇಳ್ಬೋದು, ರಿಲ್ಯಾಕ್ಸೇಷನ್ ಟ್ರೈನಿಂಗ್ ಅಂತ ಮಾತಾಡಿದ್ವಿ ನಾವು. ಹಾಗೇನೆ ಸಮಯ ಸರಿಯಾಗಿ ಹೇಳೋದು, ಸರಿಯಾಗಿ ಎಷ್ಟು ನಿದ್ದೆ ಬೇಕು ಅಷ್ಟು ನಿದ್ದೆ
ಒತ್ತಡಗಳನ್ನು ಕಡಿಮೆ ಇಟ್ಕೊಂಡಿರುವಂಥದ್ದು. ಆ್ಯಕ್ಚುಲಿ ಕೋಪ, ಸಿಟ್ಟು, ಬೇಜಾರು ಇಂಥವೆಲ್ಲ ಕೆಲವೊಂದು ಭಾವನೆಗಳನ್ನ ಆದಷ್ಟು ಸಮಾಧಾನವಾಗಿ ಮ್ಯಾನೇಜ್ ಮಾಡುವಂಥದ್ದು. ಊಟದಲ್ಲಿ ನಮ್ಮ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಆಗಬೇಕಾದಂಥ ಕೆಲವೊಂದು ಬದಲಾವಣೆಗಳು. ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಉಪ್ಪಿನ ಅಂಶ, ಎಣ್ಣೆ ಅಂಶ ಎಷ್ಟು ಕಡಿಮೆ ಮಾಡ್ತದೋ ಅಷ್ಟು ಒಳ್ಳೇದು. ಕೆಲವೊಂದು ಪದಾರ್ಥಗಳಲ್ಲಿ BP ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು ಅಂತ ಕೆಲವೊಂದು ವಿಚಾರಗಳಿದೆ. ಮೇ ಬಿ ತಗೊಳ್ಳೋಂಥ ಆಹಾರದಲ್ಲಿ ಆ ರೀತಿ ಕೆಲವೊಂದು ಯಾವ್ದಿರ್ಬೋದು ಅದು ಅಂತ ಅಲ್ಲ. ಆಫ್ಕೋರ್ಸ್ ನಾನು ಅದ್ರ ಬಗ್ಗೆ ಅದಕ್ಕೆ ಎಕ್ಸ್ಪರ್ಟ್ ಅಲ್ಲ. ಉದಾಹರಣೆಗೆ ಹೇಳೋದಾದ್ರೂ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಹಾಗಲಕಾಯಿಂದ ಹಿಡಿದು ಮತ್ತು ಬೇಕಾದಷ್ಟು ಕೆಲವೊಂದು ಪದಾರ್ಥಗಳು, ಫಾರ್ ಎಕ್ಸಾಂಪಲ್ ಈ ಶುಗರ್ ದೃಷ್ಟಿಯಿಂದ ತುಂಬ ಸಾಮಾನ್ಯ ಕೆಲವೊಂದು ಔಷಧಿಗಳ ಬಗ್ಗೆ ಮಾತಾಡ್ತಾರೆ. BP ಗೆ ಸಂಬಂಧಪಟ್ಟಾಗ ಇವಾಗ ಆಯುರ್ವೇದಿಕ್ ಅಂತವರ ತಜ್ಞರು ಮಾತಾಡೋದು ಒಳ್ಳೇದು. ಬಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಈ ಎಣ್ಣೆ ಮತ್ತು ಈ ತಾಮಸ ಪದಾರ್ಥಗಳು ಅಂತ ಏನ್ ಮಾತಾಡ್ತೀವಿ ನಾವು, ಅದು ಬಹಳಷ್ಟು ಮಟ್ಟಿಗೆ ಕಡಿಮೆ ಇರಬೇಕು. ಓಕೆ. ಸಾಮಾನ್ಯವಾಗಿ ಸಾತ್ವಿಕವಾದ ಆಹಾರಗಳು ಜಾಸ್ತಿ ಇರಬೇಕು, ಎಣ್ಣೆ ಕರಿದ ಪದಾರ್ಥಗಳೆಲ್ಲ ಕಮ್ಮಿ ತಿನ್ನಬೇಕು ಅಂತ. ಓಕೆ. ಈ BP ಇಂದ ಲೈಂಗಿಕತೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಫಾರ್ ಎಕ್ಸಾಂಪಲ್ ಏನಂದ್ರೆ ಫಾರ್ ಎಕ್ಸಾಂಪಲ್ BP ಅಂದ್ರೇನೋ ಇವಾಗ ರಕ್ತನಾಳ ಸಣ್ಣದಾಗಿದೆ ಅಂತ, ಅದರ ಪರಿಣಾಮವಾಗಿ ಏನಾಗ್ತದೆ, ಇವಾಗ ಹಾರ್ಟ್ ಬ್ಲಡ್ ಪಂಪ್ ಮಾಡುತ್ತೆ ಅಂದ್ರೆ ಅದು ಬಹಳ ಸ್ವಲ್ಪ ಫಾಸ್ಟ್ ಆಗಿ ಅಥವಾ ವೇಗವಾಗಿ ಆ ಪ್ರೆಷರ್ ಜಾಸ್ತಿನಲ್ಲಿ ಮೂವ್ ಆಗುತ್ತೆ ಅಂತ. ಓಕೆ. ಯಾವುದೇ ಒಂದು ಕ್ರಿಯೆ ರಕ್ತನಾಳಕ್ಕೆ ಡಿಪೆಂಡ್ ಆಗಿರುವಂಥದ್ದು ಪರಿಣಾಮಕಾಗ್ಬೋದು. ಇವಾಗ ಒಂದು ಎಕ್ಸಾಂಪಲ್ ಮುಂಚೆ ಹೇಳಿದಾಗೇನೆ, ಇವಾಗ ಹೃದಯದ ರಕ್ತನಾಳಗಳು ಸಣ್ಣದಾಗ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ನಾವು. ಅಲ್ಲೇನೋ ರಕ್ತ ಪರಿಚಲನೆ ಕೆಲವೊಂದು ತೊಂದರೆಗಳು. ಮೆದುಳಿನಲ್ಲಿ ಅದೇ ಆಯ್ತು ಅಂತ ಹೇಳಿದ್ರೆ ಇವಾಗ ಸ್ಟ್ರೋಕ್ ಅಂತ ಮಾತಾಡ್ತೀವಲ್ವ, ಪ್ಯಾರಲಿಸ್ ಅಂತ ಮಾತಾಡ್ಬೋದು, ಸ್ಟ್ರೋಕ್ ಅಂತ ಮಾತಾಡ್ಬೋದು. ಹಾಗೇನೆ ಜನನೇಂದ್ರಿಯಗಳಿಗೆ ರಕ್ತ ಪರಿಚಲನೆ ಬಹಳ ಮುಖ್ಯ ಇದಕ್ಕೆ. ಇವಾಗ ಶಿಶ್ನದ ಉದ್ರೇಕ ಅಂತ ಮಾತಾಡ್ತೀವಿ ಅಂತ ಹೇಳಿದ್ರೆ ಅದ್ರೊಳಗೆ ರಕ್ತ ಎಂಟರ್ ಆಗ್ಬೇಕು, ರಕ್ತ ಅಲ್ಲಿ ಹೋಗಿ ಶೇಖರಣೆ ಆಗ್ಬೇಕು, ಅಲ್ಲಿ ಉಳ್ಕೋಬೇಕು, ಇವೆಲ್ಲ ಪ್ರಶ್ನೆಗಳಿರ್ತಾರೆ. ಅಲ್ಲಿ ಹೋಗ್ಬೇಕಾದ ಟ್ಯೂಬ್ ಅದೇ ರಕ್ತನಾಳನೇ ಕಡಿಮೆ ಸಣ್ಣಿದೆ ಸೈಜ್ ಅಂತ ಹೇಳಿದಾಗ ಎಷ್ಟು ಹೋಗ್ಬೇಕು ಅಷ್ಟು ಹೋಗಲ್ಲ. ಅಂದ್ರೇನು ಉದ್ರೇಕದಲ್ಲಿ ಬಹಳಷ್ಟು ಮಟ್ಟಿನ ತೊಂದರೆಗಳು ಇವರಲ್ಲಿ ಸಾಮಾನ್ಯ ಅಂತ. ಎರಡನೇದು ಫಾರ್ ಎಕ್ಸಾಂಪಲ್ ತುಂಬಾ ಸರಿ ಇದ್ರ ಬಗ್ಗೆ ತುಂಬಾ ಜನ ಮಾತಾಡಲ್ಲ. ಇವಾಗ ಲೈಂಗಿಕ ಕ್ರಿಯೆ ಮನಸ್ಸಿಗೆ ಸಮಾಧಾನ ಆಯ್ತು, ತೃಪ್ತಿ ಆಯ್ತು ಅಂತ ಹೇಳಿದ್ರೆ ಆಟೋಮೆಟಿಕಲಿ BP ಕಡಿಮೆ ಆಗುತ್ತೆ ಅಂತ. ಭಾವಪ್ರಾಪ್ತಿ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ BP ಜಾಸ್ತಿ ಆಗ್ಬೋದು ನಿಜ, ಬಟ್ ಆಮೇಲೆ ಅದರ ನಂತರ ಬಹಳಷ್ಟು ಮಟ್ಟಿಗೆ ರಿಲೀಫ್ ಸಿಗತ್ತೆ ಅಂತ. ಇವಾಗ ತುಂಬಾ ಜನ ಸೆಕ್ಸ್ ನ ಅವಾಯ್ಡ್ ಮಾಡೋದು ಅಥವಾ ಇಂಥವೆಲ್ಲ ಅಂತ ಹೇಳಿದ್ರೆ ಅಂಥವ್ರು ಆಟೋಮೆಟಿಕಲಿ ಉದ್ವೇಗ ಮತ್ತು ಅಂಥವ್ರಲ್ಲಿ ಆಟೋಮೆಟಿಕಲಿ ಒತ್ತಡ ಇಂಥವೆಲ್ಲ ಜಾಸ್ತಿ ಇರ್ತದೆ ಅಂತ ಇದು ಗೊತ್ತಿರುತ್ತದೆ. ಲೈಂಗಿಕ ಕ್ರಿಯೆ ಬಹಳಷ್ಟು ಮಟ್ಟಿಗೆ ಇದನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ. ನಾವು ಜೀವನ ಶೈಲಿ ಬದಲಾವಣೆಗಳು ಅಂತ ಮಾತಾಡೋದು ಎಕ್ಸರ್ಸೈಸ್. ಎಕ್ಸರ್ಸೈಸ್ ತುಂಬಾ ಇಂಪಾರ್ಟೆಂಟ್. ಆಕ್ಚುಲಿ ತುಂಬಾ ಜನ ಇವಾಗ ಬ್ಲಡ್ ಪ್ರೆಷರ್ ಇದೆ, ವಾಕ್ ಮಾಡಬಾರದು, ಅದರಿಂದ ಇನ್ನೂ BP ಮತ್ತೆ ಜಾಸ್ತಿ ಆಗ್ಬೋದಾ ಅನ್ಕೊಳ್ತಾರೆ. ಬಟ್ ಎಕ್ಸರ್ಸೈಸ್ ಅಂದ್ರಿಂದಾನೇ ಬಹಳಷ್ಟು ಮಟ್ಟಿಗೆ ಆಲ್ಮೋಸ್ಟ್ ಅಬೌಟ್ 1/3 BP ಕಡಿಮೆ ಮಾಡೋದಕ್ಕೆ ಸಾಧ್ಯವಾಗಬಹುದು. ಈಗ ವೇಗವಾಗಿ ನಡೆಯುವಂತದ್ದು ಅಥವಾ ಜಾಗ್ ಮಾಡುವಂತದ್ದು ಇದು ಕೂಡ BP ಕಮ್ಮಿ ಆಗುತ್ತೆ ಅಲ್ಲ, ಬಹಳಷ್ಟು ಮಟ್ಟಿಗೆ ಇದು ಅವಾಯ್ಡ್ ಮಾಡುತ್ತೆ. ಆ ನಂತರ ಎಕ್ಸರ್ಸೈಸ್ ಮಾಡುವಂತಹ ಹವ್ಯಾಸಗಳನ್ನ ಇಟ್ಕೊಂಡಿರ್ತಾರೆ, ತುಂಬಾ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಸೊ ಅಂತವರು ಕೂಡ BP ಜೊತೆಗೆ ಮಧುಮೇಹನು ಕೂಡ ಅವಾಯ್ಡ್ ಮಾಡಬಹುದು ಅನ್ಸುತ್ತೆ ಅಲ್ಲ? ಹೌದೌದು. ಇವೆಲ್ಲ ಕಾಯಿಲೆಗಳು, ಇವೆಲ್ಲ ಜೀವನ ಶೈಲಿಗೆ ಸಂಬಂಧಪಟ್ಟ ಕಾಯಿಲೆಗಳಲ್ಲಿ ರಕ್ತದೊತ್ತಡ ಆಯ್ತು ಅಥವಾ ಸಕ್ಕರೆ ಕಾಯಿಲೆ ಆಯ್ತು, ಇವೆಲ್ಲನೂ ನಾವು ಜೊತೆಯಲ್ಲಿ ನೋಡುವಂತ ಕಾಯಿಲೆಗಳು. ಓಕೆ. ಇನ್ನ ಡಾಕ್ಟ್ರೆ, ಈ ಮಾನಸಿಕ ಕಾಯಿಲೆಗಳಲ್ಲೂ ಕೂಡ BP ಜಾಸ್ತಿ ಆಗುತ್ತೆ ಅಂತಾರೆ. ಯಾವ ರೀತಿ? ಒಂದು ಎಕ್ಸಾಂಪಲ್, ಇವಾಗ ಸ್ವಲ್ಪ ಜನರಿಗೆ ಕೆಲವೊಂದು ವ್ಯಕ್ತಿತ್ವದ ಲಕ್ಷಣಗಳಿರ್ತದೆ ಯಾರಲ್ಲಿ BP ಬರ್ಬೋದು ಅಂತ. ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಯಾರು ಸಮಾಧಾನವಾಗಿರ್ತಾರೆ, ಸಡನ್ ಆಗಿ ಸ್ವಲ್ಪದಕ್ಕೂ ಎಕ್ಸೈಟ್ ಆಗಲ್ಲ, ತುಂಬಾ ಡೆಡ್ ಲೈನ್ಸ್, ತುಂಬಾ ಓವರ್ ಸ್ಟ್ರೈನ್ ಮಾಡ್ಕೊಳ್ಳಲ್ಲ, ಅಂಥವ್ರಲ್ಲಿ ಬ್ಲಡ್ ಪ್ರೆಷರ್ ಅಷ್ಟು ತೊಂದರೆಗಳಾಗಲ್ಲ. ಇವಾಗ ಇನ್ನೊಂದು ಸ್ವಲ್ಪ ಜನ ಇರ್ತಾರೆ ನೋಡಿ, ಇವಾಗೇನೋ ತುಂಬಾ ಸಿಸ್ಟಮ್ಯಾಟಿಕ್ ಆಗಿರ್ತಾರೆ, ತುಂಬಾ ಹಾನೆಸ್ಟ್ ಇರ್ಬೋದು, ಪ್ರತಿಯೊಂದು ಕೆಲಸನೂ ಕರೆಕ್ಟಾಗಿ ನಡಿಬೇಕು, ಪ್ರತಿಯೊಬ್ರು ಜವಾಬ್ದಾರಿಯಾಗಿ ನಡ್ಕೋಬೇಕು, ಪ್ರತಿಯೊಬ್ರು ಅದೇ ತರ ನಡ್ಕೊಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವಾಗ ಒಂದು ಎಕ್ಸಾಂಪಲ್, 9 o'clock ಅಲ್ಲಿ ಇರಬೇಕು ಅಂದ್ರೆ ಕರೆಕ್ಟಾಗಿ 9 o'clock ಅಲ್ಲಿ ಇರಬೇಕು ಅಂತ. 9 o'clock ಇರಬಾರ್ದು ಅಂತೆಲ್ಲ ನಾನು ಹೇಳ್ತಿಲ್ಲ ನಾನು, ಬಟ್ ಏನಾಗ್ತದೆ ಅಂದ್ರೆ ಅವ್ರ ಲೈಫಲ್ಲಿ ಅದೇ ಒಂದು ಇಂಪಾರ್ಟೆಂಟ್ ಇಶ್ಯೂ ಅನ್ನೋ ತರ ಆಗ್ಬಿಡುತ್ತೆ. ಈ ತರ ತುಂಬಾ ಸಿಸ್ಟಮ್ಯಾಟಿಕಲಿ ಆರ್ಡರ್ಲಿ ಇರುವಂತ ಜನರಲ್ಲಿ ಈ ಬ್ಲಡ್ ಪ್ರೆಷರ್ ಇಂದ ಕಾಯಿಲೆಗಳು ಸಿಕ್ಕಾಬಿಟ್ಟು ಜಾಸ್ತಿ. ಆ ಸಮೀಕದ ಆಗ್ಲಿಲ್ಲ ಅಂತಂದ್ರೆ ಟೆನ್ಷನ್ ಮಾಡ್ಕೊಳ್ಳುವಂತದ್ದು ಇವ್ರ ಕೈಯಲ್ಲಿ ಆಗದೆ ಇರ್ಬೋದು, ಅಥವಾ ಮತ್ತೊಬ್ರು ಮಾಡ್ಲಿಲ್ಲ, ಅನ್ಕೊಂಡಷ್ಟು ಮಾಡ್ಲಿಲ್ಲ, ಅನ್ಕೊಂಡ ರೀತಿ ಮಾಡ್ಲಿಲ್ಲ, ಇವ್ರದ್ದು ರಕ್ತ ಒಂಥರ ಕುದೀತಾ ಇರ್ತದೆ. ಒಂದು ಸ್ಟೇಟ್ಮೆಂಟ್ ಇದೆ, ಏನಪ್ಪ ಅಂತ ಹೇಳಿದ್ರೆ, ಒಂದು ಕರೆ ಇದೆ ಆಮೇಲೆ ಮುಂದುವರೆಯೋಣ. ಹಲೋ, ನಮಸ್ಕಾರ. ನಮಸ್ಕಾರ ಸರ್, ಎಲ್ಲಿಂದ ತಮ್ಮ ಹೆಸರು? ಶಿವು ಅಂದ್ಬಿಟ್ಟು.
ಶಿವು ಎಲ್ಲಿಂದ ಕರೆ ಮಾಡ್ತೀರಾ? ಮೈಸೂರಿಂದ. ಓಕೆ ಶಿವು ಅವರೇ, ತಮ್ಮ ಪ್ರಶ್ನೆ ಕೇಳಿ ಡಾಕ್ಟರ್ ಸತ್ಯನಾರಾಯಣ ರಾವತ್. ನಮಸ್ತೆ, ಕೇಳಿ. ಡಾಕ್ಟರ್ ಸರ್ ನಮಸ್ಕಾರ. ನಮಸ್ತೆ ಸರ್, ನಮಗೆ 31 ಏಜ್. ಸುಸ್ತಾಗೋದು. BP 169 ಇತ್ತು. 160/? 16.9. 16 165.9. 165.9 ಇದೆ. ಓಕೆ, ಹೌದು. 0.9 ಅಂತ ಬರಲ್ಲ, ಅದು ಕೆಳಗಡೆ 90 ಇರ್ಬೇಕು ನಂಗಡದು ಮೋಸ್ಟ್ ಪ್ರಾಬ್ಲಿ. ಆಗಿರ್ಬೇಕು ಸರ್. ಅದು ಹೆವಿ ರೈಸ್ ಆಗ್ಬಿಟ್ಟಿತ್ತು. ಓಕೆ. ಈಗ ಜೈಲು ಹೋಗಿ ಮತ್ತೆ ತೋರ್ಸ್ಕೊಂಡ್ಬಂದು BP ಟ್ಯಾಬ್ಲೆಟ್ಸ್ ಮತ್ತೆ ಒಂದು ಗ್ಯಾಸ್ ಟ್ರಬಲ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಮತ್ತೆ ಏನೋ ರೈಸ್ ಆಗೋ ಮೂವ್ಮೆಂಟ್ ಇದೆ ಸರ್. ಈಗ 130 ಇತ್ತು, ಇವಾಗ ಜಸ್ಟ್ 2 ಡೇಸ್ ಆಯ್ತು ಚೆಕ್ ಮಾಡಿಸಿ. ಅಂದ್ರೆ ಚೆನ್ನಾಗಿ ಕಂಟ್ರೋಲ್ ಬರ್ತಾ ಇದೆ ಅಂತ ಆಯ್ತು. ನೋ ಪ್ರಾಬ್ಲಮ್. 130 ಇದೆ. ಮತ್ತೆ ಡೌನ್ ಬಂದು 60-30 ಇದೆ. ಏನ್ ಬಂದು? ಆ ರೀತಿ ರೀಡಿಂಗ್ಸ್ ಬರಲ್ಲ. ಇವಾಗ 130/60 ಅಂತ ಬರಬೇಕು, ಅಥವಾ 70 ಅಂತ ಬರಬೇಕು, ಅಥವಾ 90 ಅಂತ ಬರಬೇಕು. ನೋಡಿ ಯಾವ್ದಿದೆ ಅಂತ. 90 ಇರಬೇಕು ಸರ್. ಅದು ಫುಲ್ ಉದ್ರೇಕ ಜಾಸ್ತಿ ಆಗೋದು ಸರ್, ಸುಸ್ತಾಗೋದು, ಮತ್ತೆ ಹೆವಿ ಟೆನ್ಷನ್ ಆಗ್ಬಿಡೋದು, ಹೆವಿ ಸ್ಟಾರ್ಟ್ ಆಗುತ್ತೆ. ಅದ್ ನಿಜ. ಇವಾಗ ಇಲ್ಲಿ ಇವಾಗ ಜೀವನ ಶೈಲಿ ಬಗ್ಗೆ ಮಾತಾಡ್ತಿರ್ಬೋದು, ಅದು ಇದು ಎಲ್ಲನೂ ಅಂತ ಡಿಸ್ಕಸ್ ಮಾಡ್ತಾ ಇದೀವಿ ನಾವು. ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಔಷಧಿನೂ ಸಹ ಒಂದು. ಔಷಧಿಯ ದೃಷ್ಟಿಯಿಂದ ನಾವು ಮಾತಾಡ್ತೀವಿ ಅಂತ ಹೇಳಿದ್ರೆ, ಇದು ಯಾವ ಮಾತ್ರೆ ಕೊಡಬೇಕು, ಎಷ್ಟು ಕೊಡಬೇಕು, ಯಾವ್ದು ಕೊಟ್ಟರೆ ಒಳ್ಳೇದು, ಅದು ನಿಮ್ಗೆ ಯಾವ ಡಾಕ್ಟರ್ ನೋಡ್ತಿದ್ದಾರೆ ಅವರೇ ತೀರ್ಮಾನವನ್ನು ತಗೋಬೇಕಾಗತ್ತೆ. ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಅವರು ಡಾಕ್ಟರ್ ಹೇಗೆ ಹೇಳಿದ್ದಾರೆ ಹಾಗೆ ರೆಗ್ಯುಲರ್ ಆಗಿ ತಗೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ 160 ಇತ್ತು ಅಂತ ಹೇಳಿದ್ರೆ ಇವಾಗ 130 ಆಗಿದೆ ಅಂತ ಏನ್ ಹೇಳ್ತಾ ಇದ್ದೀರಿ ನೀವು, ಅಂದ್ರೆ ಸರಿಯಾದ ಕಂಟ್ರೋಲ್ ಬರ್ತಾ ಇದೆ ಅಂತ. ಇವತ್ತು ಮಾತ್ರೆ ತಗೊಂಡೆ ನಾಳೆನೇ ಕಡಿಮೆ ಆಗ್ಬಿಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗಬಾರ್ದು. ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಈಗ 130ಕ್ಕೆ ಬಂದಿದೆ, 90ಕ್ಕೆ ಬಂದಿದೆ ಹಾಗೆ ಅಂತ ಹೇಳಿದ್ರೆ ಒಳ್ಳೆ ಕಂಟ್ರೋಲ್ ತಂದಿದ್ದಾರೆ ಅಂತ ಡಾಕ್ಟರ್ ಹೇಗೆ ಹೇಳಿದ್ದಾರೆ ಅದನ್ನ ಫಾಲೋ ಮಾಡಬೇಕಾಗುತ್ತೆ. 1 ಇಯರ್ ಅಂತ ಹೇಳಿದ್ದಾರೆ ಸರ್, ಏನ್ ಪ್ರಾಬ್ಲಮ್ ಆಗಲ್ಲ. ಇದು 1 ಇಯರ್ ಅಂತ ಬಿಟ್ಟು ಕೆಲವೊಂದು ಸಾರಿ ಬಹಳಷ್ಟು ಸಾರಿ ಸುಮ್ಮನೆ ಅಂದಾಜು ಮೇಲೆ ಅಥವಾ ನಿಮ್ಮ ಸಮಾಧಾನಕ್ಕೆ ಕೇಳಬೇಕಾಗತ್ತೆ. ಆ ಥರ BP ಇದೆ ಅಂತ ಅನ್ನೋದು ನಿಜ ಆಯಿತು ಅಂತಂದರೆ ಸಾಮಾನ್ಯವಾಗಿ ಇದು ಜೀವನ ಪರ್ಯಂತ ತಗೋಬೇಕು. ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅಯ್ಯೋ ಇದೇನಪ್ಪ ಎಂಥ ಕಾಲ ಬಂದುಬಿಡ್ತು, ಲೈಫ್ ಹಂಗೆ ತೊಗೊಳ್ಬೇಕು ಹಾಗೆ ಅಂತ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಾವು ವಯಸ್ಸಾಗ್ತಾ ಆಗ್ತಾ ಆಗ್ತಾ ಆಗುವಂಥ ಹಲವಾರು ಬದಲಾವಣೆಗಳಲ್ಲಿ ಇದು ಒಂದು ಸಹ. ಇವಾಗ ರಕ್ತನಾಳ ಮುಂಚೆ ಸಣ್ಣ ವಯಸ್ಸಲ್ಲಿ ಇದ್ದಿದ್ದಕ್ಕೂ ಜರ್ನಿ ಮಾಡಕ್ಕಾಗಲ್ಲ ಸರ್. ನಾನು ಜರ್ನಿ ಮಾಡಕ್ ಬಹಳ ಕಷ್ಟ. ಜರ್ನಿ ಮಾಡಿ ಪ್ರತಿಯೊಂದು ಆಕ್ಟಿವಿಟೀಸು ಮಾಡ್ಬೋದು. ನೀವು ಯಾವುದೇ ಒಂದು ರೀತಿಯ ಪತ್ತೆ ಅಥವಾ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋ ಪ್ರಶ್ನೆಗಳು ಬರಲ್ಲ. ಪತ್ತೆ ಅಂದ್ರೆ ಏನು ಅಂತ ಹೇಳಿದ್ರೆ, ಇವಾಗ ತಗೊಳ್ಬೇಕಾದಂಥ ಉಪ್ಪಿನ ಅಂಶ, ಎಣ್ಣೆ ಅಂತ ನಾವು ಏನು ಮಾತಾಡ್ತಿದ್ವಿ ಅದೊಂದು ಬಿಡಿ. ಅಥವಾ ನಿಮ್ಮ ಜೀವನ ಶೈಲಿಯ ಬೇಕಾದಷ್ಟು ವಿಚಾರಗಳು ಯಾವುದು ತಪ್ಪು ಅನ್ಸೋದಿಲ್ವೋ ಅವೆಲ್ಲ ಒಳ್ಳೆಯ ಅಂಶಗಳೇನೆ. ಮುಂಚೆ ಏನು ಮಾಡ್ತಾ ಇದ್ರಿ ಅದನ್ನೆಲ್ಲ ಮಾಡಿ. ಡ್ಯೂಟಿಗೆ ಹೋಗೋದ್ರಲ್ಲಿ ಯಾವುದೂ ಒಂದು ತಪ್ಪಿಲ್ಲ, ಪ್ರಯಾಣದಲ್ಲಿ ಏನೂ ತಪ್ಪಿಲ್ಲ. ಅಂದರೆ ಇವಾಗ ಪ್ರಯಾಣ ಮಾಡಬೇಕಾದ್ರೆ ರಾತ್ರಿ ಜಾಗರಣೆ ಮಾಡಿಕೊಂಡು ಒದ್ದಾಡ್ಕೊಂಡು ಹೋಗೋದು ಅಂಥವೆಲ್ಲ ಕೆಲವೊಂದು ಅವಾಯ್ಡ್ ಮಾಡೋಕ್ಕಾಗತ್ತಾ? ಪ್ರಯಾಣ ಮಾಡೋದು ನಿಜ ಅಂತಂದ್ರೆ ಮುಂಚೆನೇ ಬುಕ್ಕಿಂಗ್ ಮಾಡಿಬಿಟ್ಟು ಮೇ ಬಿ ಕಂಫರ್ಟಬಲ್ ಆಗಿ ಹೋಗ್ತೀರಾ. ಇಂಥವೆಲ್ಲ ಕೆಲವೊಂದು ಸಣ್ಣ ಬದಲಾವಣೆಗಳು ಬೇಕಾಗುತ್ತೆ ನಿಜ. ಬಟ್ ಆದ್ರೆ ನಮ್ಮ ತಂದೆಗೆ ಬಂದು ಆಕ್ಚುಲಿ ಹಾರ್ಟ್ ಪೇಷಂಟ್ ಅವರು. ತಂದೆಯವರು ತರ ಆಗುತ್ತಾ? ನಮ್ಮ ತಂದೆಯವರು ಬಂದು ಹಾರ್ಟ್ ಪೇಷಂಟ್ ಅವರು. ಹಾರ್ಟ್ ಪೇಷಂಟ್. ಹೌದು. ಆ ರಕ್ತದಿಂದ ಬರುತ್ತಾ ಈ ತರ ಕಾಯಿಲೆಗಳು? ಹಾರ್ಟ್ ಅಟ್ಯಾಕ್ ಅಥವಾ ನಾವು ಹಾರ್ಟ್ ಪೇಷಂಟ್ ಆಗೋದಕ್ಕೆ ಲೈಫ್ ನಮ್ಗೆ ಎಲ್ಲಿ ತನಕ ಹಾರ್ಟ್ ಇದೆಯೋ, ಎಲ್ಲಿ ತನಕ ನಾವು ಬದುಕಿದೆಯೋ ಅಲ್ಲಿ ತನಕನೂ ಅದು ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಹಾರ್ಟ್ ತೊಂದರೆನ ಬರೋದನ್ನು ಹೆಂಗೆ ತಡಿಬಹುದು ಅಂದರೆ, ಇವಾಗ BP ಇದೆ ಅಂದರೆ BPಯನ್ನು ಸಂಪೂರ್ಣವಾಗಿ ಸರಿಯಾಗಿ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಒಂದು ಇಂಪಾರ್ಟೆಂಟ್. ಒಂದು ಎಕ್ಸಾಂಪಲ್, ನಾನು ಸ್ಮೋಕ್ ಮಾಡ್ತೀನಿ, ಬೀಡಿ ಸಿಗರೇಟ್ ಸೇರ್ತೀನಿ, ತಗೋಬೇಕು, ತಗೋಬೇಕಾಗುತ್ತೆ. ಹಾಗೇನೆ ಈ ಥರ ಕೆಲವೊಂದು ಅಭ್ಯಾಸಗಳಿದಾವೆ ನೋಡಿ ನಿಮಗೆ. ಇದು ತಂಬಾಕು ಸೇವನೆ ಯಾವುದೇ ಒಂದು ರೀತಿಯಲ್ಲಿ, ಬೀಡಿ ಸಿಗರೇಟು ಅಂಥವೇನಾದ್ರು ಅಭ್ಯಾಸ ಇಲ್ಲ ಸರ್? ಅದ್ಯಾವುದು ಇಲ್ಲ. ಡ್ರಿಂಕ್ಸ್ ಇತ್ತು, ಡ್ರಿಂಕ್ಸ್ ಬಿಟ್ಬಿಟ್ಟೆ ನಾನು. 1 ಮಂತ್ ಆಯ್ತು ತೊಂದರೆಗಳಾಗಬಹುದು. ಹೌದೌದು ನೋಡಿ, ಡ್ರಿಂಕ್ಸ್ 1 ಮಂತ್ ಆಯ್ತು, ಗ್ಯಾಸ್ ಟ್ರಬಲ್ ಭಯಂಕರ ಇತ್ತು. ಹಲೋ, ಹೇಳಿ. ಈ ತರ ಈ ಬದಲಾವಣೆಗಳಲ್ಲಿ ನೀವೇನ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಿ, ಒಳ್ಳೇದು. ಇವೆಲ್ಲ ಅಭ್ಯಾಸಗಳಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಸಿಸ್ಟಮ್ಸ್ ಮೇಲೆ ತುಂಬಾ ರೀತಿಯ ತೊಂದರೆಗಳಾಗುತ್ತೆ. ಒಂದು ಎಕ್ಸಾಂಪಲ್, ಇವಾಗ ಡ್ರಿಂಕ್ಸ್ಗೂ ಹೆಂಗಪ್ಪ ಸಂಬಂಧ? ಇವಾಗ ಡ್ರಿಂಕ್ಸ್ನಲ್ಲಿ ಆಟೋಮೆಟಿಕಲಿ ಇವಾಗ ಒಂದು ಹಿಸ್ಟಮಿನ್ಸಿಫಾಲಜಿಯಾ ಅಂತ ಬರ್ತದೆ. ಅಂದ್ರೇನು ಅಂದರೆ, ಇವಾಗ ಡ್ರಿಂಕ್ಸ್ ಮಾಡಿದ ತಕ್ಷಣ ಸಿಕ್ಕಾಪಟ್ಟೆ ತಲೆನೋವು, ತಡೆಯೋಕ್ಕಾಗೋದಿಲ್ಲ, ಕಣ್ಣಿಂದೆಲ್ಲ ನೀರು ಬಂದಂಗೆ ಆಗೋದು, ಕೆಂಪಗಾಗ್ಬಿಡುತ್ತದೆ, ಹಾಗೆಲ್ಲ ಅಂತ ಮಾತಾಡ್ತೀವಿ ನಾವು. ಒಂಥರ ಸತ್ತೋಗ್ಬಿಟ್ಟೆ ಅಂತ ಅನ್ಸ್ಬಿಟ್ಟಿದ್ದು ಸರ್. ಅಷ್ಟೊಂದು ಇದಾಗ್ಬಿಟ್ಟಿದ್ದು ನನಗೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಇಂಥ ಅಭ್ಯಾಸಗಳಿಂದ ನೀವು ಹೊರಗಡೆ ಬಂದಿರೋದು ತುಂಬಾ ಒಳ್ಳೇದು. ಬಟ್ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಹೌದು ಸರ್. ಮತ್ತೆ ಏನು ತೊಂದರೆ ಆಗಲ್ಲ ಸರ್ ಟ್ಯಾಬ್ಲೆಟ್ಸ್?
ಅಲ್ಲ ನೀವು ಇವಾಗ ಇದೆಲ್ಲ ಕೆಲವೊಂದು ಕರೆಕ್ಟಾಗಿ ಡಾಕ್ಟರ್ ಇದನ್ನು ಫಾಲೋ ಮಾಡಿ. ಇವಾಗ ಸರಿಯಾದ ಸಮಯಕ್ಕೆ ಊಟ, ವ್ಯಾಯಾಮ, ನಿಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆಗಳು, ದುರಭ್ಯಾಸಗಳಿಂದ ಎಷ್ಟು ದೂರ ಇರಕ್ಕಾಗುತ್ತೋ ಅಷ್ಟು ಒಳ್ಳೇದು. ಫುಲ್ ಡೌನ್ ಆಗಿದೆ ಸರ್. ಎಣ್ಣೆ ಅಂಶ ಏನು ತಗೊಂತ ಇಲ್ಲ, ನಾನ್ ವೆಜ್ ತಗೊಂತ ಇಲ್ಲ. ಅಲ್ಲ ಒಳ್ಳೇದು, ಇದೆಲ್ಲ ಅನುಕೂಲ ಆಗುವಂತ ವಿಚಾರಗಳೇ. ನೀವು ಏನ್ ಹೇಳ್ತಾ ಇದ್ದೀರಿ, ಅದರಿಂದ ಮೊನ್ನೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ಬೋದು ಅಂತ ಭಯ ಪಡಕ್ ಹೋಗೋ ಅವಶ್ಯಕ ಇಲ್ಲ. ಭಯ ಕಾರಣದಿಂದ ತೊಂದರೆಗಳಾಗತ್ತೆ. ಅದೊಂದು ಭಯ ಇದೆ ಸರ್ ನನಗೆ. ನನಗೆ ಆಗ್ಬಿಡ್ಬೋದು ಅನ್ನೋ ಭಯ. ಅಲ್ಲ ಯಾರಿಗಾದ್ರೂ ಆಗ್ಬಹುದು ನಿಜ, ಬಟ್ ನನಗಾಗತ್ತೆ ಅಂತ ಅನ್ಕೊಂಡು ವಿನಾಕಾರಣ ತೊಂದರೆನ ಇನ್ವೈಟ್ ಮಾಡಕ್ ಹೋಗೋ ಅವಶ್ಯಕತೆ ಬರಲ್ಲ. ಬೇಡ, ಸಮಾಧಾನವಾಗಿರಿ. ಹಾರ್ಟ್ ಅಟ್ಯಾಕ್ ಅಂತವೆಲ್ಲ ಎಲ್ರಿಗೂ ಆಗಲ್ಲ. ನೀವು ಆಕ್ಚುಲಿ ನಿಮ್ಮ BP ಅಂತ ಏನ್ ಮಾತಾಡಿದ್ರಿ ಸರಿಯಾದ ನಿಯಂತ್ರಣದಲ್ಲಿ ಇರ್ತದೆ ಅಂತ ಹೇಳಿದ್ರೆ ಅಂತ ರಿಸ್ಕ್ಗಳೆಲ್ಲ ಬಹಳಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ. ಗುಡ್, ಒಳ್ಳೇದು. ಥ್ಯಾಂಕ್ ಯು ಶಿವ. ಎಸ್ ಡಾಕ್ಟ್ರೆ, ಇನ್ನು ಅವರು ಈ ಬೀಡಿ ಸಿಗರೇಟು ಸೇವನೆ ಅಥವಾ ನೀವು ಹೇಳಿದ ತಂಬಾಕು ಸೇವನೆ, ಇವುಗಳು ಯಾವ ರೀತಿ BP ಏರ್ಲಿಕ್ಕೆ ಅಥವಾ BP ವೇರಿಯೇಷನ್ ಕಾರಣ ಆಗ್ತದೆ ಅಂತೀರಾ? ತಂಬಾಕುನಲ್ಲಿ ಬೇಕಾದಷ್ಟು ಕೆಮಿಕಲ್ಸ್ ಇದೆ. 3000ದಿಂದ 4000 ಡಿಫ್ರೆಂಟ್ ಕೆಮಿಕಲ್ಸ್ ಬಗ್ಗೆ ಮಾತಾಡ್ತಾರೆ. ಆಕ್ಚುಲಿ ಅದರಲ್ಲಿ ಟಾರು ಅಥವಾ ಇವನ್ ಕಾರ್ಬನ್ ಮಾನಾಕ್ಸೈಡ್ ಅಂತ ಏನ್ ಮಾತಾಡ್ತೀವಿ, ಇವೆಲ್ಲ ಕೆಲವೊಂದು ಡೇಂಜರಸ್ ಸಬ್ಸ್ಟೆನ್ಸಸ್. ಓಕೆ. ಎರಡನೇದು ನಿಕೋಟಿನ್ ಅಂತ ಏನ್ ಮಾತಾಡ್ತೀವಿ ನಾವು. ನಿಕೋಟಿನ್ ಕೆಲಸ ಏನಪ್ಪಾ ಅಂದ್ರೆ ಅದು ರಕ್ತನಾಳವನ್ನ ಸ್ವಲ್ಪ ಸಂಕುಚಿತಗೊಳಿಸುತ್ತೆ. ನಿಕೋಟಿನ್ ಸಂಕುಚಿತಗೊಳಿಸುತ್ತೆ. ಹೇಗೆ ಅಂತ ಹೇಳಿದ್ರೆ ಏನಾಗುತ್ತೆ, ಆಟೋಮೆಟಿಕಲಿ ನೀವು ಸ್ವಲ್ಪ ಲೆಕ್ಕ ಹಾಕಿ ನೋಡ್ತೀನಿ ಅಂದ್ರೆ ಸೇಮ್ ಪ್ರಿಸೈಸ್ ಪ್ರಾಬ್ಲಮ್ BP ಆಗೋದಕ್ಕೆ ಏನು ಕಾರಣಗಳಿದ್ವು, ನಿಕೋಟಿನ್ ಅಷ್ಟೇ ಕೆಲಸಗಳನ್ನ ಅದನ್ನು ಮಾಡ್ತಾ ಇದೆ. ಇವಾಗ ಒಂದು ತೊಂದರೆಯಿಂದ ಆಗುವಂತ ತೊಂದರೆಗಳಿಗೂ ಇದು ಆಗಲೇ BP ಇದೆ, ಅದ್ರ ಜೊತೆಗೆ ಒಂದು ಸ್ವಲ್ಪ ನಿಕೋಟಿನ್ ಸೇರಿಸಿದಿರಿ ಅಂತ ಹೇಳಿದ್ರೆ ರಕ್ತನಾಳ ಮೇ ಬಿ ಒಂದು 3 ವರ್ಷದಲ್ಲಿ ಏನ್ ಸಣ್ಣದಾಗಬೇಕಾಗಿತ್ತು, ಇದು 3 ತಿಂಗಳ ಸಣ್ಣದಾಗುತ್ತೆ. ಅಂದ್ರೇನು, ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕ್ ಅಂತ ನಾವೇನ್ ಮಾತಾಡ್ತೀವಿ, ರಿಸ್ಕ್ ಆಫ್ ಸ್ಟ್ರೋಕ್ ಅಂತ ಏನ್ ಮಾತಾಡುತ್ತೆ, ರಿಸ್ಕ್ ಆಫ್ ಗ್ಯಾಂಗ್ರೀನ್ ಅಂತ ಏನ್ ಮಾತಾಡುತ್ತೆ, ಇವೆಲ್ಲ 2ರಿಂದ 3ರಿಂದ 4ರಿಂದ ಮಲ್ಟಿಪ್ಲೈ ಮಾಡಬೇಕು ಪ್ರಾಬ್ಲಮ್ಸ್ಗಳನ್ನ. ಡೆತ್ ಟ್ರೈಡ್ ಅಂತ ನಾವು ಕೆಲವೊಂದಕ್ಕೆ. ಡೆತ್ ಟ್ರೈಡ್ ಅಂದ್ರೆ ಏನು ಅಂದ್ರೆ BP, ಸಕ್ಕರೆ ಕಾಯಿಲೆ, ಅದರ ಜೊತೆಯಲ್ಲಿ ಸ್ಮೋಕಿಂಗು, ಇದು ಯಾವ್ದಾದ್ರು ಒಂದು ಪರ್ಮುಟೇಷನ್ ಕಾಂಬಿನೇಷನ್ಸ್ ಅರ್ಧದಲ್ಲಿ ಹೇಳಿದ್ದು. ವ್ಯಕ್ತಿ ಆಲ್ಮೋಸ್ಟ್ ಏನೋ ಸಾವಿನ ಜೊತೆಗೆ ಅವನಾಗಲೇ ಕಾಂಪಿಟೇಷನ್ ಇಟ್ಕೊಂಡಿದ್ದಾನೆ ಅಂತ. ಅಂದ್ರೆ ಇವತ್ತಿಲ್ಲ ನಾಳೆ ತೊಂದರೆಗಳು, ರಿಸ್ಕ್ಗಳು ಜಾಸ್ತಿ ಆಗುತ್ತೆ ಅಂತ. ಇವಾಗ ಯಾವ್ದಾದ್ರು ಒಂದು ತೊಂದರೆ, ಇವಾಗ ನಿಕೋಟಿನ್ ಸೇವನೆ ಅಥವಾ ಸ್ಮೋಕಿಂಗ್ ಸೇವನೆ ಅಂತ ಹೇಳಿದ್ವಲ್ಲ, ತೊಂದರೆಗಳಾಗುತ್ತೆ. BPನೂ ಇದೆ, ನಿಕೋಟಿನ್ ಸೇವನೆ ಇದೆ, ಪ್ರಾಬ್ಲಮ್ 2 ಪಟ್ಟು ಜಾಸ್ತಿ ಆಗುತ್ತೆ. ನಿಕೋಟಿನ್ ಸೇವನೆ ಇದೆ, BP ಇದೆ, ಜೊತೆಗೆ ಸಕ್ಕರೆ ಕಾಯಿಲೆ ಇದೆ, ಪ್ರಾಬ್ಲಮ್ 3 ಪಟ್ಟು ಜಾಸ್ತಿ ಆಯ್ತು. ಇವಾಗ 100ರಲ್ಲಿ 5 ಜನ BPನವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಂದ್ರೆ BP ಮತ್ತೆ ಸ್ಮೋಕಿಂಗ್ ಇದೆ ಅಂದ್ರೆ 10 ಪೀಪಲ್ಗೆ ಆಗುತ್ತೆ. BP ಸಕ್ಕರೆ ಕಾಯಿಲೆ ಸ್ಮೋಕಿಂಗ್ ಅಂತ ಹೇಳಿದ್ರೆ 15% ಆಗುತ್ತೆ. ಇನ್ನ ಡಾಕ್ಟ್ರೆ, ನಾನು ಕೇಳ್ತಾ ಇದ್ದೆ, ಯಾವ ಮಾನಸಿಕ ಕಾಯಿಲೆಗಳಲ್ಲಿ BP ಜಾಸ್ತಿ? ಬಹಳ ಇಂಪಾರ್ಟೆಂಟ್ ಅದು ಕೇಳಿದ ಪ್ರಶ್ನೆ. ಸೊ ಆತಂಕ, ಒತ್ತಡ ಯಾವುದೇ ಕಾರಣಗಳಿಂದನೂ ಸಹ ಆಗ್ಬೋದು. ಒಂದು ಕೋಪ, ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ಸಿಂಪಲ್ ಕಾಮನ್ ಥಿಂಗ್ಸ್ ಬಗ್ಗೆ ನೋಡೋಣ, ಆಮೇಲೆ ಕಾಯಿಲೆಗಳಿಗೆ ಬರೋಣ. ಇವಾಗ ಆಂಗ್ರಿ ಅಂತ ಹೇಳ್ತೀವಲ್ಲ ನಾವು, ಕೋಪ ಮಾಡ್ಕೊಳ್ಳೋದು ಅಂತ. 1 minute ಯು ಗೆಟ್ ಆಂಗ್ರಿ ಅಂತ ಹೇಳಿದ್ರೆ 60 seconds ಯು ಆರ್ ಸ್ಪಾಯ್ಲಿಂಗ್ ಯುವರ್ ಹೆಲ್ತ್ ಅಂತ. ಓಕೆ. ನಾವು 1 ನಿಮಿಷ ಕೋಪ ಮಾಡ್ಕೊಳ್ತಿದ್ದೀನಿ ಅಂದ್ರೆ 60 ಸೆಕೆಂಡ್ ನಿನ್ನ ಜೀವನವನ್ನು ನೀನು ಹಾಳು ಮಾಡ್ಕೊಳ್ತಿದ್ಯಾ ಅಂತ. ಒಂದು ಸಿಂಪಲ್ ಫಾರ್ಮುಲಾ ಅದು. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಕೋಪದಿಂದ ಯಾವುದೇ ಒಂದು ರೀತಿಯ ಅನುಕೂಲನೂ ಯಾರೂ ರೆಕಾರ್ಡ್ ಮಾಡಿಲ್ಲ. ಅದರಿಂದ ವಿನಾಕಾರಣ ಇವಾಗ ನಾವು ಬೇರೆ ಯಾರಿಗಾದ್ರೂ ಬೈಬೋದು, ಕೋಪ ಮಾಡ್ಕೋಬಹುದು, ಅಪ್ಸೆಟ್ ಆಗ್ಬೋದು, ಬಟ್ ತೊಂದರೆ ಆಗೋದು ಯಾರಿಗಪ್ಪ ಅಂದ್ರೆ ನಮ್ಗೆ. ಟೈಪ್ ಎ ಪರ್ಸನಾಲಿಟಿ ಅಂತಾರೆ. ಟೈಪ್ ಎ ಪರ್ಸನಾಲಿಟಿ ಅಂತ ಹೇಳಿದ್ರೆ ತುಂಬಾ ಸಿಸ್ಟಮ್ಯಾಟಿಕ್. ಸ್ವಲ್ಪ ಹೊತ್ತು ಮುಂಚೆ ನಾವು ಹೇಳಿದ್ವಲ್ಲ, ಆಲ್ಮೋಸ್ಟ್ ಅದನ್ನ ನಾವು ವ್ಯಕ್ತಿತ್ವ ದೃಷ್ಟಿಯಿಂದ ಒಂಥರ ಮಾತಾಡಿದ್ವಿ. ಇನ್ನೊಂದು ಈ ಕಡೆ ಈ ಮ್ಯಾನೇಜ್ಮೆಂಟ್ ಕಡೆಯಿಂದ ಮತ್ತು ಬೇಕಾದಷ್ಟು ಕಡೆಯಿಂದ ಇದಕ್ಕೊಂದು ಟೈಪ್ ಎ, ಟೈಪ್ ಬಿ ಅಂತ ಹೇಳ್ತಾರೆ. ಟೈಪ್ ಎ ವ್ಯಕ್ತಿ ಅಂತ ಹೇಳಿದ್ರೆ ತುಂಬಾ ಸಿಸ್ಟಮ್ಯಾಟಿಕ್, ಆರ್ಡರ್ಲಿ, ಆನೆಸ್ಟ್, ಬಹಳ ಕಾನ್ಸೆನ್ಷಿಯಸ್, ತುಂಬಾ ಅಂದ್ರೇನೋ ಜವಾಬ್ದಾರಿ ತಗೊಳ್ಳೋಂಥ ವ್ಯಕ್ತಿ, ತುಂಬಾ ಡೆಡ್ ಲೈನ್ ಇಂಥವೆಲ್ಲ ತುಂಬಾ ಕಾನ್ಸಂಟ್ರೇಟ್ ಮಾಡೋಂಥನು. ಒಟ್ಟಿನಲ್ಲಿ ನೀವು ತುಂಬಾ ಒಳ್ಳೆ ವ್ಯಕ್ತಿ ಅಂತ ಏನ್ ಮಾತಾಡ್ತೀರಿ, ಡಿಸಿಪ್ಲಿನ್ ವ್ಯಕ್ತಿ ಅಂತ. ಈ ಡಿಸಿಪ್ಲಿನ್ ವ್ಯಕ್ತಿಯಿಂದ ಒಂದು ಡೆಫಿನೆಟ್ ಏನಪ್ಪಾ ಅಂದ್ರೆ ಈ ವ್ಯಕ್ತಿ ತುಂಬಾ ದಿವಸ ಇರಲ್ಲ ಅಂತ. ಅಂದ್ರೆ ಇದು ತುಂಬಾ ಜನರಲ್ ಸ್ಟೇಟ್ಮೆಂಟ್ ಆಗೋಯ್ತು, ಬಟ್ ಬೇಸಿಕಲಿ ಏನು ಅಂದ್ರೆ ಇಂಥವ್ರಲ್ಲಿ ಇಂಥ ಕಾಯಿಲೆಗಳು, ತೊಂದರೆಗಳು ಸಿಕ್ಕಾಬಿಟ್ಟು ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು. ಯಾರು ಸ್ವಲ್ಪ ಕ್ಯಾಶುವಲ್ ಆಗಿರ್ತಾರೋ, ಸ್ವಲ್ಪ ಸಮಾಧಾನ ತಗೊಳ್ತಾರೋ, ಸ್ವಲ್ಪ ಕೂಲ್ ಆಗಿರ್ತಾರೋ, ಅರ್ಥದಲ್ಲಿ ಹೇಳಿದ್ದು, ಅಂತವರಲ್ಲಿ ರಿಸ್ಕ್ಗಳು ಬಹಳಷ್ಟು ಮಟ್ಟಿಗೆ ಕಡಿಮೆ ಇರುತ್ತೆ ಅಂತ. ಓಕೆ. ಇವಾಗ ತುಂಬಾ ಸರಿ ನಾವು ಈಗಿನ ಕಾಲದಲ್ಲಂತೂ ಈ ಹಾರ್ಟ್ ಅಟ್ಯಾಕ್ ಇಂಥವೆಲ್ಲ ನಾವು
30, 35, 40ಕ್ಕೆಲ್ಲ ನಾವು ಕಾಮನ್ ಆಗಿ ನೋಡ್ತಾ ಇದೀವಿ. ಇವಾಗ ಮೊನ್ನೆ ನಾವು ಪೇಷಂಟ್ ಹೇಳ್ತೀವಿ, ನಂಗೆ ಚೆನ್ನಾಗಿ ನಾಪಕ ಇದೆ ಸಾರ್, ಅವನು ಚೆನ್ನಾಗಿ ಕುಡ್ಕೊಂಡು ಬಿಡಿ ಸೇರಿ ಬದುಕಿದ್ದಾನೆ ಕಣ 4 ದಿವಸ ಅಂತ, ಏನ್ ತೊಂದರೆಗಳಿಲ್ಲ, ತುಂಬಾ ಒಳ್ಳೆ ವ್ಯಕ್ತಿ ಅಂತ. ಬಟ್ ಅವ್ನು ಯಾಕೆ ಹಂಗೆ ಸತ್ತ ಹಾರ್ಟ್ ಅಟ್ಯಾಕ್ ಅಲ್ಲಿ ಅಂತ ಹೇಳಿದ್ರೆ ಪ್ರಿಸೈಲ್ ಇದೇನೆ, ಈ ಮನಸ್ಸಿನ ಒತ್ತಡಗಳು ಅಥವಾ ತೊಂದರೆಗಳು ಅಂತ ಏನ್ ಮಾತಾಡ್ತೀವಿ ನಾವು, ಇವು ಬೇರೆ ತೊಂದರೆಗಳು ಎಷ್ಟು ತೊಂದರೆಗಳು ಮಾಡ್ಬೋದು ಅಷ್ಟು ತೊಂದರೆ ಇದನ್ನು ಸಹ ಮಾಡ್ಬೋದು. ಮಾನಸಿಕ ಒತ್ತಡಗಳು. ಎರಡನೇದು ಇಂಪಾರ್ಟೆಂಟ್ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ, ಕೆಲವೊಂದು ಕಾಯಿಲೆಗಳ ದೃಷ್ಟಿಯಿಂದ ನಾವು ಮಾತಾಡ್ತೀವಿ ಅಂತ ಹೇಳಿದ್ರೆ, ಇವಾಗ ಡಿಪ್ರೆಷನ್ ಅಂತ ಬರುತ್ತೆ, ಖಿನ್ನತೆಯ ಕಾಯಿಲೆ. ಮನ್ಸಿಗೆ ಬೇಜಾರು, ಸಮಾಧಾನ ಇಲ್ಲ, ಟೆನ್ಷನ್ ಅನ್ಸುತ್ತೆ, ಬೆಳಿಗ್ಗೆ ತುಂಬಾ ಜಲ್ದಿ ಎಚ್ಚರ ಆಗ್ಬಿಡುತ್ತೆ, ಎಷ್ಟು ಎನರ್ಜಿ ಇರಬೇಕು ಅಷ್ಟು ನಂಗೆ ಎನರ್ಜಿ ಅನಿಸ್ತಾ ಇಲ್ಲ, ಜೀವನದ ಬಗ್ಗೆ ನಿರಾಸೆ ಅನಿಸ್ತದೆ, ಬೇಜಾರು ಅನಿಸ್ತದೆ, ಹಸಿವು ಆಗಲ್ಲ, ತೂಕ ಕಡಿಮೆ ಆಗ್ತಿದೆ, ತೂಕ ಜಾಸ್ತಿ ಆಗ್ತಾ ಇದೆ. ಇವೆಲ್ಲ ಈ ಖಿನ್ನತೆಯ ಕಾಯಿಲೆ ಕೆಲವೊಂದು ಲಕ್ಷಣಗಳು. ಈ ಖಿನ್ನತೆಯ ಕಾಯಿಲೆ ಇದ್ದಾಗ ಏನಾಗ್ತದೆ, ಇದು ಆಕ್ಚುಲಿ ವಾಟ್ ವಿ ಕಾಲ್ ಸಿಂಪಥೆಟಿಕ್ ಓವರ್ ಆಕ್ಟಿವಿಟಿ ಅಂತ. ನಮ್ಮ ಈ BP ಇನ್ಕ್ರೀಸ್ ಮಾಡೋದಕ್ಕೆ ಬೇಕಾಗಿರೋ ಸಿಸ್ಟಮ್ ಇದೆ, ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ಅಂತ. ಇದರ ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ, ವ್ಯಕ್ತಿ ಆಟೋಮೆಟಿಕಲಿ ಅವನ ಖಿನ್ನತೆ ಕಂಟ್ರೋಲ್ ಮಾಡದೇ ಇದ್ರೆ ಇದು ಕಂಟ್ರೋಲ್ ಬರೋದೇ ಇಲ್ಲ. ಇವಾಗ ನಾವು ಟ್ರೀಟ್ಮೆಂಟ್ ದೃಷ್ಟಿಯಿಂದ ಮಾತಾಡ್ತೀವಿ ಅಂತ ಹೇಳಿದ್ರೆ, ಒಂದು ಎಕ್ಸಾಂಪಲ್, ಕೆಲವೊಂದ್ಸರಿ ತುಂಬಾ ಸಾರಿ ಇವಾಗ ಏನೇನೋ ಮಾತ್ರೆಗಳನ್ನ ಕೊಡ್ತಿದ್ದಾರೆ, 1 ಕೊಟ್ಟರು, 2 ಕೊಟ್ಟರು, 3 ಕೊಟ್ಟರು, ಡಾಕ್ಟ್ರೇ ಇದು ಕಂಟ್ರೋಲ್ ಬರ್ತಾನಿಲ್ಲ ಅಂತ ಹೇಳ್ತೀವಿ ನಾವು. ಟ್ರೀಟಿಂಗ್ ಫಿಸಿಷಿಯನ್ಗೂ ಆಯ್ತು ಮತ್ತು ಬೇರೆಯವ್ರಿಗೆ ಸ್ವಲ್ಪ ಸರಿ ನಾವು ಅದನ್ನ ನೋಡ್ಬೇಕು ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಬೈ ಚಾನ್ಸ್ ಅವನಿಗೆ ಆ ಥರ ಡಿಪ್ರೆಷನ್ ಅಂತ ಕೆಲವೊಂದು ಕಾಯಿಲೆಗಳಿದೆ ಅಂತ ಹೇಳಿದ್ರೆ, ಅದನ್ನ ಸರಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದು ನಾವು ಸರಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅವನ BP ಕಂಟ್ರೋಲ್ ಬರೋದಿಲ್ಲ. BP ಅವನ ಖಿನ್ನತೆನ ನಾವು ನಿವಾರಣೆ ಮಾಡ್ತೀವಿ ಹಾಗೆ ಅಂತ ಹೇಳಿದ್ರೆ, ಮೇ ಬಿ ಸಿಂಪಲ್ ಕೆಲವೊಂದು ಮೆಡಿಸಿನ್ಸ್ ಸಾಕು ಆಕ್ಚುಲಿ ಅವನ BP ಕಂಟ್ರೋಲ್ ಬರೋದಕ್ಕೆ. ದಿಸ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಸೊ ಈ ತರನಾದಂತ ಕಾಯಿಲೆಗಳು ಇದಾಯ್ತು. ಅಂದ್ರೆ ಯಾವ ಕಾಯಿಲೆಯಲ್ಲಿ ಯಾವ್ಯಾವ ಇನ್ನು ಬೇಕಾದಷ್ಟು ಬೇರೆ, ಇವಾಗೇನೋ ಈ ಗೀಳಿನ ಕಾಯಿಲೆ ಅಂತ ಹೇಳ್ತಾರೆ, ಇವರೆಲ್ಲ ತುಂಬಾ ಸಿಸ್ಟಮ್ಯಾಟಿಕ್, ತುಂಬಾ ಆರ್ಡರ್ಲಿ. ಒಂದು ಕರೆ ಇದೆ ನೋಡೋಣ. ಹಲೋ 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 ಸರ್, ನಮ್ಮ ಹೆಸರು ಪ್ರಮೋದ್ ಅಂತ. ಪ್ರಮೋದ್, ಎಲ್ಲಿಂದ ಕರೆ ಮಾಡ್ತೀರಾ ಸರ್? ನಾವು ಬ್ಯಾಂಗ್ಳೂರಿಂದ ಸರ್. ಓಕೆ ಪ್ರಮೋದ್ ಅವರೇ, ತಮ್ಮ ಪ್ರಶ್ನೆ ಕೇಳಿ. ಡಾಕ್ಟರ್ ಸತ್ಯನಾರಾಯಣ ರಾವ್ ಇದ್ದಾರೆ, ಮಾತನಾಡಿ. ಸರಿ ಸರ್, ಹೇಳಿ ಸರ್. ನಮ್ದು ಪ್ರಾಬ್ಲಮ್ ಅಂದ್ರೆ, ಈ ಮದುವೆ ಆಗಿದೆ ನಮ್ಗೆ ಸರ್, ಮದುವೆ ಆಗಿದೆ. ಏನಂದ್ರೆ ಪ್ರಾಬ್ಲಮ್ ನಮ್ಗೆ ಸುಸ್ತು ಸರ್, ಸಖತ್ ಸುಸ್ತಾಗುತ್ತೆ ಮಾಡಿದ್ಮೇಲೆ, ಸೆಕ್ಸ್ ಮಾಡಿದ್ಮೇಲೆ. ಅಲ್ಲ, ಸುಸ್ತು ಯಾವಾಗ ಆಗೋದು? ಸುಸ್ತಿ ಸಾಮಾನ್ಯವಾಗಿ ಸುಸ್ತಾಗ್ತಾ ಇರತ್ತಾ ಅಥವಾ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಸುಸ್ತಾಗತ್ತಾ? ಹಲೋ ಪ್ರಮೋದ್, ಹಲೋ ಹೇಳಿ ಸರ್. ಹಲೋ ಮಾತಾಡಿ, ಕೇಳಿಸ್ತಾ ಇದೆ. ನೀವು ಇವಾಗ ಮದ್ವೆ ಆಗಿದೆ ಅಂತಂದ್ರೆ ಯಾವ ಮದುವೆ ಆಯ್ತು ಅಂತ ಹೇಳಿಲ್ಲ, ವಯಸ್ಸು ಎಷ್ಟು ಅಂತ ಗೊತ್ತಾಗಲಿಲ್ಲ, ಹೋಗೋ ಜೀವನ ನೆನೆಸ್ಬಿಡುತ್ತೆ ಸರ್. ಪ್ರಮೋದ್, ನಿಮ್ಮ ಏಜ್ ಎಷ್ಟು? ನಮ್ಮ ಏಜ್ ಈಗ 27 ಸರ್. 27. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಈಗ 1 ವರ್ಷ ಆಗಿದೆ ಸರ್. 1 ವರ್ಷ ಆಗಿದೆ. ಏನ್ ಸಮಸ್ಯೆ ಕರೆಕ್ಟ್ ಆಗಿ ಹೇಳಿ. ಸಮಸ್ಯೆ ಏನಿಲ್ಲ ಸರ್, ಮಾಮೂಲಿ ಈಗ ಒಂದು ಲೈಂಗಿಕ ಕ್ರಿಯೆ ಮಾಡಿದ್ರೆ ಮತ್ತೆ ಒಂಥರ ಬೆಳಗ್ಗೆ ಎದ್ದು ಏನೋ ಆಸಕ್ತಿನೇ ಬರಲ್ಲ, ಕೆಲಸ ಮಾಡಕ್ಕೆ ಆಗ್ಲಿ ಏನೇ ಆಗ್ಲಿ ಒಂಥರ ಬೇಜಾರಾಗ್ಬಿಡುತ್ತೆ. ಓಕೆ, ಪ್ರತಿ ಸಾರಿ ಅದೇ ತರ ಅನಿಸ್ತಾ ಇದೆ ನಿಮಗೆ, ಅಥವಾ ಅದ್ರ ಬಗ್ಗೆ ಆಸಕ್ತಿ ಅನ್ಸುತ್ತೆ, ಆಸಕ್ತಿ ಅನಿಸ್ತಾ ಇಲ್ಲ, ಇಂಥವೇನಾದ್ರು ವಿಚಾರಗಳು ಹೇಳ್ಬೇಕು ಅನ್ಸುತ್ತೆ? ಒಂದ್ಸಲ ದಿನದಲ್ಲಿ ಒಂದ್ಸಲ ಅಂತ ಅನ್ಸುತ್ತೆ ಅಷ್ಟೇ, ಆಮೇಲೆ ಮತ್ತೆ ಅದ್ರ ಬಗ್ಗೆ ಆಸಕ್ತಿನೇ ಬರಲ್ಲ ಸರ್. ಓಕೆ, ಇಲ್ಲಿ ನಿಮ್ಮ ಪ್ರಾಬ್ಲಮ್ ನಮ್ಗಿನ್ನೂ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನಿಸ್ತಾ ಇಲ್ಲ. ಒಂದು ಇಂಪಾರ್ಟೆಂಟ್ ಏನು ಅಂದ್ರೆ, ತುಂಬಾ ಜನರಲ್ಲಿ ಲೈಂಗಿಕ ಕ್ರಿಯೆ ಅಂತ ಹೇಳಿದ್ರೆ ಅದರಿಂದ ನಿಶಕ್ತಿ ಆಗುತ್ತೆ, ತೊಂದರೆ ಆಗುತ್ತೆ ಅಂತ ಕೆಲವೊಂದು ಭಾವನೆಗಳಿದೆ. ಒಂದು ಎಕ್ಸಾಂಪಲ್, ಇವಾಗ ನಮ್ಮ ಸಂಸ್ಕೃತಿಯಲ್ಲೇ ನೋಡಿದ್ರೆ ಈ ಬ್ರಹ್ಮಚರ್ಯ ಅಂತ ಹೇಳಿದ್ರೆ, ನಾವು ನಮ್ಮ ಧಾತು ಏನಿದೆ ಅದು ಬಹಳ ಇಂಪಾರ್ಟೆಂಟ್. ಅದು ಧಾತು ಚೆಲ್ಲೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಶಕ್ತಿ ಆಗುತ್ತೆ. ಒಂದು ತೊಟ್ಟು ಧಾತು ಅಂತ ಹೇಳಿದ್ರೆ 40, 400, 800, 1000 ಇಷ್ಟೊಂದು ರಕ್ತಕ್ಕೆ ಸಮ. ಇಂಥವೆಲ್ಲ ಕೆಲವೊಂದು ಭಾವನೆಗಳಿದೆ. ಆ್ಯಕ್ಚುಲಿ ಆ ರೀತಿಯ ಕೆಲವೊಂದು ತಪ್ಪು ತಿಳುವಳಿಕೆಗಳು ನಿಮ್ಮಲ್ಲಿ ಉಂಟೋ ಇಲ್ವೋ ಅನ್ನೋದ್ರ ಬಗ್ಗೆ ನಮಗೆ ಇನ್ನೂ ಕೆಲವೊಂದು ವಿಚಾರಗಳನ್ನು ಗಮನಿಸಬೇಕಾಗತ್ತಿಲ್ಲಿ. ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಈ ಸೆಕ್ಸ್ ಅನ್ನೋದು ಅದರಿಂದ ತೊಂದರೆ ಆಗತ್ತೆ ಅನ್ನೋ ಭಾವನೆ ನಿಮ್ಮ ಮನಸ್ಸಲ್ಲಿದ್ದರೆ ಮೋಸ್ಟ್ ಪ್ರಾಬ್ಲಮ್ ನಿಮ್ಗೆ ಹಾಗನ್ಸುತ್ತೆ. ಲೈಂಗಿಕ ಕ್ರಿಯೆಯಿಂದ ಯಾರಿಗೂ ಸಹ ಸುಸ್ತಾಗತ್ತೆ ಅನ್ನೋ ಒಂದು ಪ್ರಶ್ನೆ ಅಲ್ಲಿ ಬರೋದಿಲ್ಲ. ಕಾರಣ ಇಷ್ಟನೇ, ಇದು ಮನಸ್ಸಿಗೆ ತುಂಬ ಸಮಾಧಾನ ಕೊಡುವಂಥ, ಮನಸ್ಸನ್ನ ನಿರಾಳ ಮಾಡುವಂಥ ಅಥವಾ ಮನಸ್ಸಿಗೆ ಖುಷಿ ಕೊಡುವಂಥ ಕ್ರಿಯೆ ಅಂತ.
ಯಾರಲ್ಲಿ ಇದರ ಬಗ್ಗೆ ತಪ್ಪು ತಿಳುವಳಿಕೆಗಳಿದೆಯೋ, ಯಾರಲ್ಲಿ ಲೈಂಗಿಕ ಕ್ರಿಯೆ ಬಗ್ಗೆ ಆತಂಕ ಇದೆಯೋ, ಯಾರಲ್ಲಿ ಇದರ ಬಗ್ಗೆ ಏನೋ ಒಂದು ಮಿಸ್ಟೇಕು ಅಥವಾ ತಪ್ಪು ಮಾಡ್ತಿದೆಯೋ ಅನ್ನೋ ಒಂದು ತಪ್ಪಿತಸ್ಥ ಭಾವನೆ ಇರ್ತದೋ ಅಂಥವರಲ್ಲಿ ಈ ರೀತಿಯ ತೊಂದರೆಗಳು ಕಾಣಿಸ್ಕೋಬಹುದು ಅಂತ. ಇನ್ನೊಂದು ಸರ್, ನಾನು ಇದು ಸ್ಮೋಕಿಂಗ್ ಮಾಡೋದ್ರಿಂದ ಈ ತರ ಪ್ರಾಬ್ಲಮ್ ಸ್ಮೋಕಿಂಗ್ ಮಾಡೋದ್ರಿಂದ ಬೇಕಾದಷ್ಟು ತೊಂದರೆಗಳು ಬರ್ತದೆ. ಅದರಲ್ಲಿ ಸುಸ್ತಾಗೋದ್ರಿಂದ ಹಿಡಿದು ನಮ್ಮ ದೇಹದ ಒಂದೊಂದು ಸಿಸ್ಟಮಲ್ಲೂ ಒಂದೊಂದು ರೀತಿಯ ತೊಂದರೆಗಳು ಆ ಸ್ಮೋಕಿಂಗ್ ಒಂದರಿಂದನೇ ಮಾಡೋದು. ಒಂದು ಎರಡನೇದು ಅಫ್ಕೋರ್ಸ್ ಒಂದು ಸಾರಿ ಮಾಡಿದ್ಮೇಲೆ ಸುಸ್ತಾಗ್ಬಿಡುತ್ತೆ, ಮತ್ತೆ ಸಂಭೋಗ ಮಾಡೋಕ್ಕಾಗಲ್ಲ. ಬೈ ಚಾನ್ಸ್ ನಿಮ್ದು ಅದು ಪ್ರಶ್ನೆ ಆಗಿತ್ತು ಅಥವಾ ಅದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ, ತುಂಬ ಜನ ಗಂಡಸರಲ್ಲಿ ಒಂದು ಸಾರಿ ಸಂಭೋಗ ಕ್ರಿಯೆ ನಡೆಸಿದ ಮೇಲೆ ಮತ್ತೊಂದು ಸಾರಿ ಇಮಿಡಿಯೇಟ್ಲಿ ಅಥವಾ ಕೆಲವೊಂದು ಗಂಟೆಗಳ ನಂತರ ಕೆಲವೊಂದು ದಿವಸ ಮತ್ತೆ ಸೆಕೆಂಡ್ ಟೈಮ್ ಸಂಭೋಗ ಕ್ರಿಯೆ ಮಾಡೋಕ್ಕಾಗಲ್ಲ. ಇದು ಒಂದು ಆಲ್ಮೋಸ್ಟ್ ಕಾಮನ್ ಫೀಚರ್ ಇದು. ಸೇ ಫಾರ್ ಎಕ್ಸಾಂಪಲ್ 14, 15, 20, 22 ಅಂತ ನಾವೇನು ಮಾತಾಡ್ತೀವಿ, ಮೇ ಬಿ ಅರ್ಧ ಗಂಟೆ 1 ಗಂಟೆ ಮತ್ತೆ ಅವ್ನು ಮಾಡೋಕ್ಕಾಗದೇ ಇರ್ಬೋದು. ಅದೇ 25ರಿಂದ 30, 35 ಈ ಥರ ಮಾತಾಡ್ತೀವಿ ಅಂತ ಹೇಳಿದ್ರೆ 24 ಗಂಟೆ, 48 ಗಂಟೆ, 72 ಗಂಟೆ ಅವರಿಗೆ ಗ್ಯಾಪ್ ಬೇಕಾಗುತ್ತೆ. ಸೊ ಇವಾಗ ಸೆಕ್ಸ್ನ ನಾವು ತುಂಬ ಸರಿ ಮಾಡಬೇಕು, ತುಂಬ ಸರಿ ಮಾಡಿದ್ರೆ ಒಳ್ಳೇದು, ಅಥವಾ ತುಂಬ ಸರಿ ಮಾಡದಿರೋ ನಾವು ಗಂಡಸಲ್ಲ, ಇಂಥವೆಲ್ಲ ಕೆಲವೊಂದು ಭಾವನೆಗಳು ಎಗೈನ್ ತಪ್ಪು ತಿಳುವಳಿಕೆಗಳಿವು ಮನಸ್ಸಲ್ಲಿ ತುಂಬಿಕೊಂಡಿದ್ದೀರಿ. ಹಾಗೆ ಅಂತ ಹೇಳಿದ್ರೆ ಈ ರೀತಿಯ ಬೇಕಾದಷ್ಟು ತೊಂದರೆಗಳು ಸಾಮಾನ್ಯ. ಆ ರೀತಿ ತಪ್ಪು ತಿಳುವಳಿಕೆಗಳಿದ್ರೆ ಹೊರಗಡೆ ಬರಬೇಕು. ಇವಾಗ ನೀವು ಸ್ಮೋಕಿಂಗ್ ಮಾಡ್ತಿದ್ದೀನಿ ಅಂದರೆ ಎಸ್, ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಡ್ರಿಂಕ್ಸ್ ಮಾಡ್ತೀನಿ ಅಂತಂದರೆ ಅದರಿಂದ ತೊಂದರೆಗಳಾಗುತ್ತೆ. ಈ ಕುಡ್ತಿದ್ದೇನಾದ್ರು ಅಭ್ಯಾಸ ಇದೆಯಾ? ಕುಡಿಯೋ ಅಭ್ಯಾಸ ಉಂಟು? ಮತ್ತೆ ಬೇರೆ ಅದು ಇದು ಈ ಅಗಿಯುವಂತ ಕೆಲವೊಂದು ಪದಾರ್ಥಗಳು ಅಥವಾ ಮಾದಕ ವಸ್ತುಗಳ ಬೇರೆ ಯಾವುದೇ ತರದ ಹ್ಯಾಬಿಟ್ಗಳು, ಸ್ಮೋಕಿಂಗ್ ಒಂದು ಬಿಟ್ರೆ ನನ್ಗೆ ಬೇರೆ ತರದ ಯಾವುದೇ ಹ್ಯಾಬಿಟ್ಗಳು. ಬಟ್ ಒಂದು ಸ್ಮೋಕಿಂಗ್ ಹ್ಯಾಬಿಟ್ ಒಂದು 10 ದುರಾಭ್ಯಾಸಗಳಿಗೆ ಸಮ ಅದು. ಸ್ವಲ್ಪ ಜನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸರ್ ಬೀಡಿ ಸೇರ್ತೀವಿ ಅಂತಾರೆ. ಸಿಗರೇಟ್ ವಿತ್ ದಟ್ ಪರ್ಟಿಕ್ಯುಲರ್ ಫಿಲ್ಟರ್ ಅಂತ ಏನ್ ಮಾತಾಡ್ತೀವಿ ನಾವು, ಅದು ಸ್ವಲ್ಪ ಮಟ್ಟಿಗೆ ಬೆಟರ್. ಬೀಡಿ ವಾಸ್ ಪಾಸಿಬಲ್, ಯಾಕಂದರೆ ಅದರಲ್ಲಿ ನಾವು ಏನು ಬೀಡಿ ಸೇರಿದಾಗ ಹೊಗೆ ತಗೊಳುತ್ತೆ, ಅದರಲ್ಲಿ ಯಾವುದೇ ಒಂದು ಫಿಲ್ಟ್ರಿಂಗ್ ಮೆಕ್ಯಾನಿಸಮ್ ಇರಲ್ಲ. ಟಾರಿಂದ ಹಿಡಿದು ಬೇಕಾದಷ್ಟು ಪಾಯ್ಸನಸ್ ಕೆಮಿಕಲ್ಸ್ ಅಂತ ಏನು ಮಾತಾಡ್ತೀವಿ, ಎಲ್ಲನೂ ಬಹಳ ಸುಲಭವಾಗಿ ಶ್ವಾಸಕೋಶವನ್ನು ನಮ್ಮ ದೇಹವನ್ನು ಸೇರಿಕೊಳ್ಳುತ್ತೆ ಅಂತ. ನಶ್ಯ ಬಿಡೋದ್ರಿಂದ ಏನು ತೊಂದರೆ ಇಲ್ಲ ಅಲ್ಲ, ಕೆಟ್ಟ ಅಭ್ಯಾಸಗಳನ್ನ ಬಿಡಬೇಕು ಅಂತಾನೆ ಹೇಳ್ತಾ ಇರೋದು. ಬಿಡೋದ್ರಿಂದ ತೊಂದರೆ ಪ್ರಶ್ನೆ ಆಗಿ ಬರುತ್ತೆ, ನಿಮ್ಗೆ ಅನುಕೂಲ ಆಗುತ್ತೆ. ಸಡನ್ ಆಗೇನೆ ಬಿಡಬೇಕು. ಸಡನ್ ಆಗಿ ಬಿಟ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಯಾರಾದ್ರೂ ಅಂದಿದ್ರೆ ಅದು ತಪ್ಪು ತಿಳುವಳಿಕೆ. ಸ್ಮೋಕಿಂಗ್ ಮಾಡೋದ್ರಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬೋದು, ನೀವು ಮುಂಚೆ ಸ್ಮೋಕ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಬಿಡೋದ್ರಿಂದ ಅಷ್ಟರ ಮಟ್ಟಿಗೆ ನೀವು ತೊಂದರೆನ ಮುಂದೆ ಹಾಕಬಹುದು. ಈಗ ನೀವು ಸಣ್ಣ ವಯಸ್ಸಿಂದಾನೆ ಸ್ಮೋಕ್ ಮಾಡ್ತಿದ್ದೆ, ತುಂಬ ವರ್ಷಗಳ ತನಕ ಸ್ಮೋಕ್ ಮಾಡಿದ್ದೀನಿ, ಆಗಲೇ ಕೆಲವೊಂದು ತೊಂದರೆಗಳನ್ನು ಬರ್ಸ್ಕೊಂಡ್ಬಿಟ್ಟಿರ್ತದೆ. ಇವಾಗ ಇದೇನಾಗುತ್ತೆ ಅಂತ ಹೇಳಿದ್ರೆ, ಈ ರಕ್ತನಾಳಗಳು ಸಣ್ಣದಾಗುತ್ತೆ ಅಂತ ನಾವೇನು ಮಾತಾಡ್ತಿದ್ವಿ, ಈ ಅಭ್ಯಾಸ ಬಲದಿಂದ ಆ್ಯಕ್ಚುಲಿ ಅದಾಗಲೇ ಬಂದುಬಿಟ್ಟಿದೆ. ಬಿಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಇದಕ್ಕಿಂತಲೂ ಮುಂದೆ ಜಾಸ್ತಿ ತೊಂದರೆ ಆಗುವಂಥ ಅಥವಾ ತೊಂದರೆಗೆ ಸಿಕ್ಕೊಳ್ಳೋಂಥದ್ದನ್ನು ತಡಿಬೋದು. ಸಡನ್ ಆಗಿ ಬಿಡಬೇಕಾಗತ್ತೆ, ಇವನ್ನೆಲ್ಲ ನಿಧಾನವಾಗಿ ಬಿಡೋಕ್ಕೆ ಬರಲ್ಲ. ಇವಾಗ ಕೆಲವೊಂದು ಸ್ಟೇಟ್ಮೆಂಟ್ ಇದೆ, ಒಂದೇನಪ್ಪ ಅಂತ ಹೇಳಿದ್ರೆ, ಲಿವಿಂಗ್ ಸ್ಮೋಕಿಂಗ್ ಇಸ್ ಸೋ ಈಸಿ, ಬಟ್ ಐ ಮೈಸೆಲ್ಫ್ ಹ್ಯಾವ್ ಲೆಫ್ಟ್ ಇಟ್ 100 ಟೈಮ್ಸ್ ಅಂತ. ಅಂದ್ರೇನು, ಮತ್ತೆ ಸೇದೋದು, ಮತ್ತೆ ಬಿಡೋದು, ಮತ್ತೆ ಸೇದೋದು, ಮತ್ತೆ ಬಿಡೋದು, ಇದು ತುಂಬ ಕಾಮನ್. ಇದು ಇವಾಗ ಬಿಟ್ಟಿರುತ್ತೆ, ಆ್ಯಕ್ಚುಲಿ ಆಟೋಮೆಟಿಕಲಿ ಯಾವನೊಬ್ಬ ಫ್ರೆಂಡೋ ಅಥವಾ ಮತ್ತೆ ಯಾವುದೋ ಒಂದು ಅಕೇಶನ್ ಸಿಕ್ತು, ಒಂದು ಸಾರಿ ಸ್ಮೋಕ್ ಮಾಡಿಬಿಟ್ರೆ ಮತ್ತೆ ಏನು ಸ್ವಲ್ಪ ದಿವಸ ಅದು ಮತ್ತೆ ಕಂಟಿನ್ಯೂ ಆಗುತ್ತೆ. ಅಂಥವೆಲ್ಲದಕ್ಕೂ ಅವಕಾಶ ಕೊಡ್ದಂಗೆ ಅದನ್ನು ಬಿಡೋದು ಒಳ್ಳೆಯದು. ಎರಡನೇದು, ಇವನ್ ನೀವು ಸ್ಮೋಕ್ ಮಾಡದಿರೋದು, ಪಕ್ಕದಲ್ಲಿ ನಿಮ್ಮ ಸ್ನೇಹಿತ ಸ್ಮೋಕ್ ಮಾಡ್ತಾನೆ ಅಂತ ಹೇಳಿದ್ರೆ ನಿಮ್ಮ ದೇಹದ ಮೇಲೆ ಪರಿಣಾಮಗಳು ಉಂಟಾಗುತ್ತೆ. ಎಷ್ಟು ಇದನ್ನು ದೂರ ಇರೋಕ್ಕೆ ಸಾಧ್ಯವೋ ಅವಾಯ್ಡ್ ಮಾಡೋಕ್ಕಾಗುತ್ತೋ ಅದರಿಂದ ಡೆಫಿನೆಟ್ಲಿ ಅನುಕೂಲ ಇದೆ. ಇದು ನಮ್ಮ ಒಂದು ಅಡ್ವೈಸ್. ಓಕೆ, ಈಗ ನಾ ಹೇಳೋದು, ಬಹಳ ಚಿಕ್ಕದ್ರಿಂದ ಸ್ಮೋಕು ಆ ಥರ ಸ್ಮೋಕ್ ಮಾಡ್ಕೊಂಡು ಬಂದಿರ್ತಾರೆ, ಒಂದು 30-40 ವರ್ಷವರೆಗೂ ಮಾಡಿರ್ತಾರೆ. ಆವಾಗಲೇ ಇಮಿಡಿಯೇಟ್ ಬಿಟ್ಬಿಡ್ತಾರೆ. ಡಾಕ್ಟರ್ ಹೇಳ್ತಾರೆ ಬಿಟ್ಬಿಡಿ, ನಿಮಗೆ ಈ ಥರ BP ಬರುವಂಥದ್ದು, ಹಾರ್ಟ್ ಅಟ್ಯಾಕ್ಸ್ ಇಂಥವೆಲ್ಲ ಬಿಟ್ಬಿಡ್ತಾರೆ. ತುಂಬಾ ಜನರಲ್ಲಿ ಹಂಗೆ ಬಿಡೋಕೆ ಬರಲ್ಲ, ದರ್ ಇಸ್ ಅ ಪ್ರಾಬ್ಲಮ್. ಇವಾಗ ಇದು ಏನಾಗುತ್ತೆ, ತುಂಬಾ ಸರಿ ಇದಕ್ಕೆ ಕೆಲವೊಂದ್ಸರಿ ಡಾಕ್ಟರ್ದ ಸಹಾಯ ಬೇಕಾಗುತ್ತೆ, ಅಥವಾ ಕೆಲವೊಂದ್ಸರಿ ಇವನ್ ಅಡ್ಮಿಟ್ ಮಾಡ್ಬೇಕಾಗುತ್ತೆ ನಾವು ಆಕ್ಚುಲಿ ಸ್ಮೋಕಿಂಗ್ ಬಿಡಿಸೋದಕ್ಕೆ. ಅಂದ್ರೆ ಕಾರಣ ಏನಪ್ಪಾ ಅಂದ್ರೆ, ಇವಾಗ ವ್ಯಕ್ತಿ ಬಿಟ್ಟಿದ್ದಾನಂದ್ರೆ ಮೇ ಬಿ 24 ಗಂಟೆ, 48 ಗಂಟೆ, 72 ಗಂಟೆ ಸಮೂಹ ಹಂಗೋ ಹೇಳ್ಬೋದು ನಾವು. ಬಟ್ ಆಮೇಲೆ ಅದ್ರ ನಂತರ ಅವನಿಗೆ ಎಷ್ಟು ಮನ್ಸು ಅಲ್ಲೋಲ ಕಲ್ಲೋಲ ಅವೆಲ್ಲ ಆಗುತ್ತೆ ಅಂತ ಹೇಳಿದ್ರೆ ಮತ್ತೆ ಸ್ಮೋಕ್ ಕೊಡೋಕೆ. ಈಗ ಅದೊಂದು ಮಾತು ಹೇಳ್ತಾರೆ ಡಾಕ್ಟ್ರೆ, ಈಗ ಪರ್ಟಿಕ್ಯುಲರ್ ದಿವಸಗಳನ್ನ ನಾವು ಸ್ಮೋಕ್ ಮಾಡಿದ್ರೆ ಅಥವಾ ಡ್ರಿಂಕ್ಸ್ ಮಾಡದೇ ಇದ್ರೆ ಆಮೇಲೆ ಅದ್ರ ಪಾಡಿಗೆ ಅದೇನೇ ದೇಹದಿಂದ ಹೊರಟು ಹೋಗೋ ಆಗುತ್ತೋ, ಅದ್ರ ಮರೆವು ಬರ್ತದೆ, ಅದ್ರ ಬಗ್ಗೆ ಬಿಟ್ಟು ಬಿಡ್ತಾರೆ ಅಂತಾರೆ. ಅದು ಹೇಗೆ ಸೈಂಟಿಫಿಕಲಿ ಪ್ರೂವ್? ಸೈಂಟಿಫಿಕಲಿ ಅಂದ್ರೇನು,
ಈ ವಿಡ್ರಾಲ್ ಸಿಂಪ್ಟಮ್ಸ್, ಇವಾಗ ಕುಡಿತದ ವಿಡ್ರಾಲ್ ಸಿಂಪ್ಟಮ್ಸ್ಗೂ ಸ್ಮೋಕಿಂಗ್ ವಿಡ್ರಾಲ್ ಸಿಂಪ್ಟಮ್ಸ್ಗೂ ಡಿಫ್ರೆನ್ಸ್ ಇದೆ. ಮತ್ತೆ ನಾವು ಬೇರೆ ಪದಾರ್ಥ ಬಗ್ಗೆ ಮಾತಾಡ್ತಿದೀವಿ ಅಂತ ಹೇಳಿದ್ರೆ ಅದರಲ್ಲಿ ಏನು ಡಿಫ್ರೆನ್ಸ್ ಇದೆ. ಇವಾಗ ಓಪಿಯಂ ಅಂತ ಮಾತಾಡ್ತೀವಿ. ಇವಾಗ ಓಪಿಯಂ ವ್ಯಕ್ತಿ ಒಂದು 4 ಸಾರಿ ತಗೊಂಡಿದ್ದಾನೆ ಅಂತ ಹೇಳಿದ್ರೆ ಅವ್ನು ಸ್ಟಕ್ ಅದ ಅಂತಾನೆ. ಅದಕ್ಕೆ ಏನಾಗ್ತದೆ, ಬಿಡಿಸ್ಬೇಕು ಅಂತ ಹೇಳಿದ್ರೆ ಕಷ್ಟ, ಬಿಡೋದಕ್ಕೆ ಕಷ್ಟ, ಬಿಟ್ರು ಮತ್ತೆ ತಗೊಳ್ಬೇಕು ಅನ್ನೋ ಒಂದು ಆ ಭಾವನೆ ಏನಿರ್ತದೆ ಅಷ್ಟು ಉತ್ಕಟವಾಗಿ ಇರುತ್ತೆ. ಕುಡಿತ, ಇವಾಗ ಏನೋ ದೊಡ್ಡವರು ಹೇಳಿದ್ದಾರೆ, ಜವಾಬ್ದಾರಿ ವ್ಯಕ್ತಿಗಳು ಹೇಳಿದ್ದಾರೆ, ಆ ವ್ಯಕ್ತಿ ತಿಳ್ಕೊಳ್ತಾ ಇಲ್ಲ. ಇವಾಗ ಮಾವ ಹೇಳಿದ್ರು, ತಂದೆ ಹೇಳಿದ್ರು, ಅವ್ರಿಗೇನು ಭಕ್ತಿ ಭಾವ ಇಲ್ಲ ಅಂತೆಲ್ಲ ಬೇಕಾದಷ್ಟು ಜನ ಹೇಳೋದಂತ ಕೇಳ್ಬೋದು ಕಾಣುತ್ತೆ. ಒಂದ್ಸರಿ ನೀವು ಕುಡಿತಕ್ಕೆ ಅಭ್ಯಾಸಕ್ಕೆ ಸ್ಟಕ್ ಆದ್ಮೇಲೆ ಇವೆಲ್ಲ ಅಡ್ವೈಸ್ಗಳು, ಬೇರೆ ಯಾರದೇ ಅಡ್ವೈಸ್ಗಳು ಹೆಲ್ಪ್ ಆಗಲ್ಲ. ಯಾಕಪ್ಪ ಅಂದ್ರೆ ಅವನು ಮನ್ಸು ಮಾಡಿದ್ರು ಸಹ 24, 48, 72 ಗಂಟೆ ತಳ್ಬೋದು. ಆಮೇಲೆ ಅದರ ನಂತರ ಎಷ್ಟು ದೈಹಿಕವಾಗಿ ಮಾನಸಿಕವಾಗಿ ಉತ್ಕಟವಾದ ಭಾವನೆಗಳು ಉಂಟಾಗುತ್ತೆ ಅಂತ ಹೇಳಿದ್ರೆ ವ್ಯಕ್ತಿ ಮತ್ತೆ ಕುಡಿಲೇಬೇಕಾಗತ್ತೆ. ಇದೆಲ್ಲ ಪ್ರಾಮಿಸ್ ಮಾಡ್ದ ಮತ್ತೆ ಕುಡ್ದ ಅಂತ ಹೇಳ್ತೀವಲ್ಲ, ಪ್ರಿಸೈಲ್ ಇದೆ ಪ್ರಾಬ್ಲಮ್. ಇವಾಗ ತುಂಬಾ ಜನ ಗಂಡಸರು ಬೆಳಿಗ್ಗೆ ಎದ್ದ ತಕ್ಷಣ ನಾನು ತಪ್ಪು ಮಾಡ್ಬಿಟ್ಟೆ ಕಣೆ, ಇವತ್ತಿಂದ ಕುಡಿಯಲ್ಲ, ದೇವ್ರ ಮೇಲೆ ಹಣೆ ಹಾಕ್ತೀನಿ, ಹೆಂಡತಿ ಮೇಲೆ ಹಣೆ ಹಾಕ್ತೀನಿ, ಮಕ್ಕಳ ಮೇಲೆ ಹಣೆ ಹಾಕ್ತೀನಿ, ಏನಿದ್ರು ಅದು 6 ಗಂಟೆಗೆ 7 ಗಂಟೆ ಕುಡಿತಾನೆ ಅಂತ ಹೇಳಿದ್ರೆ 1 ಗಂಟೆ ಪೋಸ್ಟ್ ಮಾಡೋದು, ಅದು ಮನ್ಸು ತಡೆಯೋದಿಲ್ಲ, ಮತ್ತೆ ಹೋಗಿ ಕುಡಿಲೇಬೇಕಾಗತ್ತೆ. ಸ್ಮೋಕಿಂಗ್ ವಿಚಾರದಲ್ಲಿ ಸ್ಮೋಕಿಂಗು ಅಷ್ಟೇನೆ. ಇವಾಗ ಏನಾಗ್ತದೆ ಅಂತ ಹೇಳಿದ್ರೆ ಇವೆಲ್ಲ ವಿಡ್ರಾಲ್ ಸಿಂಪ್ಟಮ್ಸ್ ಅಂತ. ಬಟ್ ಸ್ಮೋಕಿಂಗ್ ಅಲ್ಲಿ ಅಷ್ಟು ಫಿಸಿಕಲ್ ವಿಡ್ರಾಲ್ ಸಿಂಪ್ಟಮ್ಸ್ ಇವಾಗ ಕುಡಿತಕ್ಕೆ ನಾವು ಮಾತಾಡಿದಷ್ಟು, ಓಪಿಯಂ ಬಗ್ಗೆ ಮಾತಾಡಿದಷ್ಟು ಇರಲ್ಲ. ಅಂದ್ರೇನು, ಮನಸ್ಸು ಮಾಡಿದ್ರೆ ವ್ಯಕ್ತಿ ಬಿಡೋದಕ್ಕೂ ಬರುತ್ತೆ. ಸ್ವಲ್ಪ ಜನ ತುಂಬಾ ಡಿಪೆಂಡೆಂಟ್ ಆಗ್ಬಿಟ್ಟಿರ್ತಾರೆ, ತುಂಬಾ ಸೀರಿಯಸ್ ಆಗಿ ಡಿಪೆಂಡೆಂಟ್ ಆಗಿರ್ತಾರೆ, ಅಂತವ್ರ ವಿಚಾರ ಬಿಡಿ. ಬೇರೆಷ್ಟು ಬೇಕಾದಷ್ಟು ಜನರಲ್ಲಿ ಅದು ಅಷ್ಟು ತೀವ್ರವಾದ ಮಟ್ಟಕ್ಕೆ ಅದು ಹೋಗದೆ ಇರ್ಬೋದು. ಬಟ್ ಅದ್ರ ಅರ್ಥ ಏನು ಅಂತ ಹೇಳಿದ್ರೆ ಆ ರೀತಿ ಇರಲ್ಲ ಅಂತಲ್ಲ. ಒಂದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಆಗುತ್ತೆ ಅನ್ನೋದೊಂದು, 3 ವ್ಯಕ್ತಿ ನಾನು ಬಿಡಬೇಕು ಅನ್ನೋ ಒಂದು ಮನ್ಸು ಮಾಡೋದೇನಿದೆ ಬಹಳ ಮುಖ್ಯ. ಇವೆಲ್ಲ ಈ ದುರಾಭ್ಯಾಸಗಳು ಅಥವಾ ಮಾದಕೋಸ್ತುಗಳ ಸೇವನೆ ಇಂಥವೆಲ್ಲದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಪಾಯಿಂಟ್, ನಾನು ತಗೊಳ್ಬಾರ್ದು ಬಿಡಬೇಕು ಅಂತ ಮನ್ಸು ಮಾಡಿದೀನಿ ಅಂತ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್. ಅದಿಲ್ಲದವರೇನಾಗುತ್ತೆ ಮತ್ತೆ ಪ್ರಾಬ್ಲಮ್ಸ್. ಈಗ ನಾ ಹೇಳ್ದಂಗೆ ಅವಾಗ ಬಂದಿದೆ ಪ್ರಶ್ನೆ. ಈಗ ಚಿಕ್ಕದ್ರಿಂದ ಅವ್ನು ಸೇದ್ಕೊಂಡು ಬಂದಿರ್ತಾನೆ. ಈಗ ಸಿಗರೇಟ್ ಬೀಡಿಗಳನ್ನೇ ಸೇದಿರ್ತಾನೆ ಒಂದು ಪರ್ಟಿಕ್ಯುಲರ್ ಏಜ್ ವರೆಗೂ, ಒಂದು 10 ವರ್ಷ ಸೇದ್ಬಿಟ್ಟಿರ್ತಾನೆ. ಆಮೇಲೆ ಅವನು ನಿಮ್ ಡಾಕ್ಟರ್ಗಳ ಅಡ್ವೈಸ್ ಇಂದ ಬಿಟ್ಟು ಬಿಡ್ತಾನೆ. ಅಂತ ವ್ಯಕ್ತಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಎಷ್ಟರ ಮಟ್ಟಿಗೆ ಕಡಿಮೆ ಆಗುತ್ತೆ? ರಿಸ್ಕ್ ಫ್ಯಾಕ್ಟರ್ಗಳು ಒಂದು ದಿವಸ ನೀವು ಸ್ಮೋಕ್ ಮಾಡಿಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಅದು ಕಡಿಮೆನೇ ರಿಸ್ಕ್ ಫ್ಯಾಕ್ಟರ್. ಇವಾಗ ಅದಕ್ಕೆಲ್ಲ ಕೆಲವೊಂದು ಕ್ಯಾಲ್ಕುಲೇಷನ್ಸ್ಗಳಿದೆ. ಇವೆಲ್ಲ ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಾವು ಎಕ್ಸಾಕ್ಟ್ಲಿ ಸೈಂಟಿಫಿಕಲಿ ಆನ್ಸರ್ ಮಾಡೋದು ಕಷ್ಟ. ಇವಾಗ ಒಂದೊಂದ್ಸರಿ ಒಂದು ಪಫ್ ಎಳೆದಿದ್ದಾನೆ ಹಾಗೆ ಅಂತಂದ್ರೆ ಅವನ ಲೈಫಲ್ಲಿ ಒಂದು 5 days ಕಡಿಮೆ ಮಾಡಬೇಕು ಅಂತ ಒಂದು ಜನರಲ್ ಆಗಿ ಹೇಳುವಂಥದ್ದು. ಅಂದ್ರೇನೋ ಇದು ಆಟೋಮೆಟಿಕಲಿ ಒಂದೊಂದು ಸಾರಿ ನಾವು ಆ ವ್ಯಕ್ತಿ ಸೇರ್ತಾ ಇದ್ದಾನೆ ಹಾಗೆ ಅಂತಂದ್ರೆ ಅಷ್ಟು ತೊಂದರೆಗೆ ಅವನು ಸಿಕ್ಕೊಳ್ತಾ ಇದ್ದಾನೆ ಅಂತ ಅರ್ಥ. ಸೊ ಅಷ್ಟ್ರ ಮಟ್ಟಿಗೆ ಅವನು ಬಿಡೋದ್ರಿಂದ ರಿಸ್ಕ್ ಕಡಿಮೆ ಆಗ್ತದೆ. ಅಂದ್ರೆ ಇನ್ನೊಂದಷ್ಟು ಈಗ ಮುಂದಿನ ವರ್ಷ ಸಮಸ್ಯೆ ಬರೋನು ಇನ್ನು 10 ವರ್ಷಕ್ಕೆ ಬರ್ಬೋದು, 2 ವರ್ಷಕ್ಕೆ ಬರ್ಬೋದು, 3 ವರ್ಷಕ್ಕೆ ಬರ್ಬೋದು, 4 ವರ್ಷಕ್ಕೆ ಬರ್ಬೋದು, ಅಥವಾ ಬರ್ದನೆ ಇದ್ರು ಇರಬಹುದು. ಆ ತರ ಸಮಸ್ಯೆಗಳನ್ನ ಪಾರಾಗ್ತಾ ಬರ್ತಾನೆ ಅಂತ. ಇವಾಗ ತುಂಬಾ ಜನ ಎಕ್ಸಾಂಪಲ್ ಕೊಡ್ತಾರೆ, ನಾವು 20 ವರ್ಷದಿಂದ ಸೇರ್ತಾ ಇದ್ದ ಅವನಿಗೇನಾಗಿಲ್ಲ, ಅವನ ದೇಹ ಸ್ಟ್ರಾಂಗ್ ಆಗಿರ್ಬೋದು, ಅವನ ವ್ಯಕ್ತಿತ್ವ ಆತರ ಇರ್ಬೋದು, ಅವನು ಹೆಂಗೋ ಇದಾಗಿರ್ಬೋದು, ಅವನಿಗೆ ಸಿಕ್ಕ ಸಪೋರ್ಟ್ ನಿನಗೂ ಸಿಗತ್ತೆ ಅಂತ ಹೆಂಗೆ ಹೇಳಕ್ ಬರೋದಿಲ್ಲ. ಕುಡ್ತಾ ಸರ್ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವರು ನನ್ಕಿಂತಲೂ ಜಾಸ್ತಿ ಕುಡಿತಾರೆ, ನನ್ಕಿಂತಲೂ ಜಾಸ್ತಿ ವರ್ಷದಿಂದ ಕುಡಿತಿದ್ದಾರೆ, ಏನಾಗಿಲ್ಲ, ಅವನ್ಗೆ ಆಗಿರದೇ ಇರ್ಬೋದು. ಅದರ ಅರ್ಥ ನಿನಗಾಗಬಾರ್ದು ಅಂತೇನಿಲ್ಲ. ಎಲ್ಲರ ದೇಹ ರಚನೆನೂ ಒಂದೇ ಇರಲ್ಲ, ಇರಲ್ಲ. ಒಬ್ಬೊಬ್ರದ್ದು ಒಂದೊಂದಕ್ಕೆ ಸ್ಪಂದಿಸಬಹುದು, ಕೆಲವು ಸ್ಪಂದಿಸ್ತಾನೆ ಇರಬಹುದು. ಓಕೆ, ಇನ್ನು ಈ ರಕ್ತದೊತ್ತಡವನ್ನ, ಈ ಕಾಯಿಲೆಗಳಿಷ್ಟೇನೆ ಡಾಕ್ಟರ್? ಇನ್ನು ಬೇರೆ ಬೇರೆ ಕಾಯಿಲೆ, ಫಾರ್ ಎಕ್ಸಾಂಪಲ್ ಇವಾಗ ಇಚ್ಛಿತ ವಿಕಲತೆ, ಶಿಜೋಫ್ರಿನಿಯಾ ಅಂತ ಕಾಯಿಲೆ, ಅಲ್ಲಿ ವ್ಯಕ್ತಿಗೆ ಅವನೊಂದೇ ಒಂದು ಪ್ರಪಂಚದಲ್ಲಿ ಇರುವಂತ ಚಾನ್ಸಸ್ ಇರುತ್ತೆ. ಅಲ್ಲಿ BP ಯಾವುದೇ ಕಾರಣದಿಂದ ಜಾಸ್ತಿ ಆಗ್ಬೇಕು ಅನ್ನೋದಕ್ಕೆ ಅಲ್ಲಿ ಕಾರಣಗಳಿಲ್ಲ. ಎರಡನೇದು, ಈ ಅನುಮಾನಕ್ಕೆ ಸಂಬಂಧಪಟ್ಟ ಕೆಲವೊಂದು ಕಾಯಿಲೆಗಳು. ಈ ಅನುಮಾನಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಲ್ಲಿ ವ್ಯಕ್ತಿಗಳಲ್ಲಿ ಸಿಂಪಥೆಟಿಕ್ ಆಕ್ಟಿವಿಟಿ ತುಂಬಾ ಜಾಸ್ತಿ. ಈ ಇವಾಗ ಈ ಅನುಮಾನಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಲ್ಲಿ ಅದೊಂದು ತುಂಬಾ ಕಾಮನ್ ಪ್ರಾಬ್ಲಮ್ ಆಗ್ಬೋದು. ಗೀಳಿನ ವ್ಯಕ್ತಿತ್ವ ಅಂದ್ರೆ ಇವಾಗ ರಿಪೀಟೆಡ್ಲಿ ಕೈ ತೊಳ್ಕೊಳ್ಳೋದು, ರಿಪೀಟೆಡ್ಲಿ ವಾಶ್ ಮಾಡ್ಕೊಳ್ಳೋದು, ರಿಪೀಟೆಡ್ಲಿ ಗಂಟೆಗಟ್ಟಲೆ ಸ್ನಾನ ಮಾಡ್ತಾ ಇರೋದು, ಇಂಥವೆಲ್ಲ ನಾವೇನ್ ಮಾತಾಡ್ತೀವಿ. ಇಂಥ ವ್ಯಕ್ತಿಗಳದು ಬೇಸಿಕಲಿ ಟೈಪ್ ಎ ಪರ್ಸನಾಲಿಟಿ ಫೀಚರ್ಸ್ ತುಂಬಾ ಜಾಸ್ತಿ ಇರಲಿ. ಎಲ್ಲದರ ಬಗ್ಗೆ ತಪ್ಪಿತಸ್ಥ ಭಾವನೆ, ಎಲ್ಲಾನು ಕರೆಕ್ಟ್ ಆಗಿರ್ಬೇಕು. ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನ, ಇವಾಗ ಒಂದು ಎಕ್ಸಾಂಪಲ್, ಇವಾಗ ಈ ವಿದ್ಯಾರ್ಥಿಗಳಲ್ಲಿ ನೋಡಿ,
ಅವರಿಗೆ 100ರಲ್ಲಿ 98 ಮಾರ್ಕ್ಸ್ ಬಂದ್ರು ಅಯ್ಯೋ ನಂಗೇನು ನಾನು ಮಾಡಿಲ್ಲ ಅಂತಾರೆ. ಹ್ಮ್ ಹ್ಮ್ ಅಂಥವರಲ್ಲಿ ತೊಂದರೆಗಳು ಜಾಸ್ತಿ. ಹ್ಮ್ 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 ಇನ್ನೊಬ್ಬ ಒಂದು 80 ಬಂದಿದೆ, ಅವನು ಆರಾಮಾಗಿ ಖುಷಿಯಾಗಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಈ ತರ ಪ್ರಾಬ್ಲಮ್ಸ್ಗಳು ಬರಲ್ಲ. ಇದೇ ಕಾರಣದಿಂದ ತುಂಬಾ ಹಾರ್ಡ್ ವರ್ಕಿಂಗ್, ತುಂಬಾ ಕನ್ಸೆನ್ಷಿಯಸ್, ತುಂಬಾ ಒಳ್ಳೆ ವ್ಯಕ್ತಿಗಳಲ್ಲಿ ಈ ತರ ತೊಂದರೆಗಳು ಸಿಕ್ಕಾಬಿಟ್ಟು ಜಾಸ್ತಿ. ಅಂದ್ರೆ ಈಗ ಪರ್ಸೆಂಟೇಜ್ ಆಫ್ ಇದರಲ್ಲಿ ನೋಡಿದ್ರೆ ಡಾಕ್ಟ್ರೆ, ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಈಗ ಬದಲಾದ ಇತ್ತೀಚಿನ ಜಾಗತಿಕ ಸಮಾಜದಲ್ಲಿ ಈ ಎಲ್ಲ ಸಮಸ್ಯೆಗಳಿಂದ ಹೊರತಾಗಿರುವಂಥವ್ರು ಎಷ್ಟು ಪರ್ಸೆಂಟೇಜ್ ಇರಬಹುದು ಅಂತೀರ? ಒಂದು ಯಾವುದೇ ಒಬ್ಬ ವ್ಯಕ್ತಿನೂ ಸ್ಟ್ರೆಸ್ ಫ್ರೀ ಅಂತ ಹೇಳಕ್ ಬರೋದಿಲ್ಲ. ಒಂದು ಅದು ಸಹಜವಾಗಿ ಎಲ್ಲಾ ವ್ಯಕ್ತಿನಲ್ಲೂ ಒಂದಲ್ಲ ಒಂದು ರೀತಿಯ ಆರ್ಥಿಕ ಸಮಸ್ಯೆನ, ಸಾಮಾಜಿಕ ಸಮಸ್ಯೆನ, ಮಗದೊಂದು ಏನೋ ಇದೆಲ್ಲ ಅಲ್ಟಿಮೇಟ್ಲಿ ನಾವು ಹೇಗೆ ಫೇಸ್ ಮಾಡೋದಕ್ಕೆ ಕಲ್ತಿದ್ದೀವಿ, ಹೇಗೆ ಫೇಸ್ ಮಾಡ್ತಾ ಇದ್ದೇವೆ, ಫೇಸ್ ಮಾಡೋದನ್ನೇ ಸುಲಭವಾಗಿ ಅಥವಾ ಸಮಾಧಾನಕರವಾಗಿ ನಮ್ಮ ದೇಹಕ್ಕೆ ತೊಂದರೆ ಆಗದಂಗೆ ಅದನ್ನ ನಾವು ನಿಭಾಯಿಸ್ಕೊಂಡು ಹೋಗಕ್ಕಾಗತ್ತಾ? ಪ್ರಿಸೈಲಿ ಅಷ್ಟೇ. ಇವಾಗ ಒಂದು ಎಕ್ಸಾಂಪಲ್, ಈ ಸ್ಟ್ರೆಸ್ ಅನ್ನೋದೇನಿದೆ ವಿದ್ಯಾರ್ಥಿಗಳಲ್ಲಿಲ್ಲ ಅಂತ ಮಾತಾಡ್ಬೋದು, ವಿದ್ಯಾರ್ಥಿಗಳಲ್ಲೂ ಇರುತ್ತೆ, ನಿಮ್ಗಿಲ್ಲೂ ಜಾಸ್ತಿ ಇರುತ್ತೆ. ಅವ್ರಿಗೆ ಆಕ್ಚುಲಿ ಇವಾಗ SSLC ಎಕ್ಸಾಮ್ ಬಂತು, PUC ಎಕ್ಸಾಮ್ ಬರೀಬೇಕು, ಆಮೇಲೆ ಕಾಂಪಿಟೇಷನ್, ಸೀಟ್ ಸಿಗತ್ತೋ ಇಲ್ವೋ, ಅನ್ಕೊಂಡಿದ್ದು ಸಿಗುತ್ತೋ ಇಲ್ವೋ, ಅನ್ಕೊಂಡ್ ಜಾಗದಲ್ಲಿ ಸಿಗುತ್ತೋ ಇಲ್ವೋ, ಒತ್ತಡಗಳು 1-2 ಬೇಕಾದಷ್ಟು ಇರ್ತದೆ. ಮದುವೆ ಆಗಿಲ್ಲದೆ ಇದ್ರೆ, ಇವಾಗ ಮದುವೆ ಆಗಿರೋರಿಗೆಲ್ಲ ಮದುವೆ ಆಗಿದ್ರು ನೋಡಿ ಖುಷಿ ಆಗುತ್ತೆ ಅಥವಾ ಹೊಟ್ಟೆ ಉರಿ ಅನ್ಸುತ್ತೆ. ಈ ಮದುವೆ ಆಗಿದ್ರು ನೋಡ್ರೆ ಮದುವೆ ಆಗಿರ್ಬೇಕಿತ್ತು ಅಂತ ಅವನಿಗೆ ಹೊಟ್ಟೆ ಉರಿ. ಅರ್ಧದಲ್ಲ, ಇಬ್ರಲ್ಲೂ ಮದುವೆ ಆದ್ರೂ ಟೆನ್ಷನ್, ಮದುವೆ ಆಗದೆ ಇದ್ರು ಟೆನ್ಷನ್. ದುಡ್ಡಿಲ್ಲ ಅಂದ್ರೂ ಟೆನ್ಷನ್, ದುಡ್ಡಿದೆ ಅಂದ್ರೂ ಟೆನ್ಷನ್. ಮಕ್ಕಳಾಗದೆ ಇರ್ಲಿ ಅಂದ್ರೇನು, ನಾವು ಆ ವ್ಯಕ್ತಿ ಹೇಗೆ ತಗೊಳ್ತಾನೆ ಅಂದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಓಕೆ. ಸೊ ಹಾಗಂತ ಟೆನ್ಷನ್ ಇರೋರ್ಗೆ ಎಲ್ಲರಿಗೂ BP ಬರ್ತದೆ ಅಂತ ಹಾಗೇನು ಬರಬೇಕು ಅಂತೇನಿಲ್ಲ. ಏನಿಲ್ಲ. ಇವಾಗ ಟೆನ್ಷನ್ ಅನ್ನೋದು ಲೈಫ್ ಪಾರ್ಟ್ ಅಂಡ್ ಪಾರ್ಸೆಲ್. ಓಕೆ. ಈ ಟೆನ್ಷನ್ಗಳು ಅಥವಾ ಒತ್ತಡಗಳಿಗೆ ನಾವು ಬಲಿಯಾಗ್ತೀವಿ ಅಥವಾ ಅದು ಟೂ ಓವರ್ವೆಲ್ಮಿಂಗ್ ಅಂದ್ರೆ ತುಂಬಾ ಜಾಸ್ತಿ, ಅವಾಗ ಆಕ್ಚುಲಿ ತೊಂದರೆಗಳಾಗ್ತದೆ. ಸೆಕೆಂಡ್, ಹಾರ್ಡಿನೆಸ್ ಆಫ್ ಪರ್ಸನಾಲಿಟಿ ಅಂತ. ಹಾರ್ಡಿನೆಸ್ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ ಮೀನಿಂಗು, ಇವಾಗ ಸ್ವಲ್ಪ ಜನ ತುಂಬಾ ಡೆಲಿಕೇಟ್ ಆಗಿ ಬೆಳವಣಿಗೆ ಇರುತ್ತೆ. ಇವಾಗ ಒಂದು ಎಕ್ಸಾಂಪಲ್ ಅನ್ಕೊಳ್ಳಿ, ಇವಾಗ ಒಂದೇ ಒಂದು ಮಗು ತುಂಬಾ ಮುದ್ದಾಗಿ ಬೆಳೆಸಿದ್ದಾರೆ ಅಂತ ಅನ್ಕೊಳ್ಳಿ. ಆ ವ್ಯಕ್ತಿಗೆ ಯಾವುದೇ ಒಂದು ವಿಚಾರನೂ ಸ್ವಲ್ಪ ಟೆನ್ಷನ್ ಆಗ್ಬೋದು. ಅಂದ್ರೇನೋ, ಇವಾಗ ಮನೆ ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಹಾಸ್ಟೆಲ್ ಊಟ ಮಾಡ್ಬೇಕು ಅಂದ್ರೆ ಒಂದು ದೊಡ್ಡ ಟೆನ್ಷನ್ ಆಗ್ಬೋದು. ಇನ್ನೊಂದು ವ್ಯಕ್ತಿಗೆ ಅದೇನು ದೊಡ್ಡ ವಿಚಾರ ಅಲ್ವೇ ಅಲ್ಲ, ಅದು ಆಕ್ಚುಲಿ ಹೆಂಗ್ ಲೆಕ್ಕ ಹಾಕಿ. ಇವಾಗ ಒಬ್ನಿಗೆ ಹೋಗಿ ಈ ಬಸ್ಸಲ್ಲಿ ಪ್ರಯಾಣ ಮಾಡಿ ಬರ್ಬೇಕು, ಅದೇ ಒಂದು ದೊಡ್ಡ ಟೆನ್ಷನ್ ಆಗ್ಬೋದು. ಇವಾಗ ಮನೆಯಲ್ಲಿ ಒಬ್ಬನೇ ಇರಬೇಕು, ಅದೇ ಒಂದು ದೊಡ್ಡ ಟೆನ್ಷನ್ ಆಗ್ಬೋದು. ಹಾಸ್ಟೆಲ್ ಹೋಗಿರ್ಬೇಕು, ಅದೇ ಒಂದು ದೊಡ್ಡ ಟೆನ್ಷನ್ ಆಗ್ಬೋದು. ಅಂದ್ರೇನು, ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಹಾರ್ಡಿನೆಸ್ ಆಫ್ ಪರ್ಸನಾಲಿಟಿ ಅಂತ. ಇದೇ ಕಾರಣದಿಂದ ಇವಾಗ ಯಾರು ಜೀವನದಲ್ಲಿ ಪ್ರಾರಂಭದಿಂದ ತುಂಬಾ ಕಷ್ಟಪಟ್ಟು ಮುಂದೆ ಬಂದಿರ್ತಾರೆ, ಅವರು ಜೀವನದಲ್ಲಿ ತುಂಬಾ ದಿವಸ ಚೆನ್ನಾಗಿ ಬದುಕ್ತಾರೆ ಅನ್ನೋದೊಂದು, ಮುಂದೆ ಬರ್ತಾರೆ ಅಂತ ನಾವೇನು ಮಾತಾಡ್ತೀವಿ. ದಿಸ್ ಬಿಕಾಸ್ ಆಫ್ ದಟ್ ಪರ್ಸನಾಲಿಟಿ. ವಿಲ್ ಪವರ್ ಚೆನ್ನಾಗಿರುತ್ತೆ. ಅಂದ್ರೇನು, ಕಷ್ಟಗಳನ್ನು ಎದುರಿಸೋದು ಅಭ್ಯಾಸ ಆಗಿರ್ತದೆ. ಕಷ್ಟಗಳನ್ನ ಅವ್ರು ಸುಲಭವಾಗಿ ಎದುರಿಸ್ತಾರೆ. ಕಷ್ಟಗಳು ಬಂದ ತಕ್ಷಣ ನಾವು ನಿರಾಸೆಗೊಳ್ಳೋದು ಅಥವಾ ನಾವು ಕೈ ಚೆಲ್ಲಿ ಕೂತ್ಕೊಂಡ್ಬಿಡೋದು. ಅಂದ್ರೆ ಒಂದು ಎಕ್ಸಾಂಪಲ್ ನೋಡಿ, ಇವಾಗ ಒಂದು ಪರೀಕ್ಷೆಯಲ್ಲೇ ಫೇಲ್ ಆಯ್ತು. ಇವಾಗ ಪರೀಕ್ಷೆಯಲ್ಲಿ ಫೇಲ್ ಆಯ್ತು ಅಂತ ಸ್ವಲ್ಪ ಜನ ಎಷ್ಟು ಟೆನ್ಷನ್ ಹೋಗ್ಬಿಡ್ತಾರೆ ಅಂದ್ರೆ, ಇವನ್ ಇನ್ಕ್ಲೂಡಿಂಗ್ ಆತ್ಮಹತ್ಯೆ ಅಂತವೆಲ್ಲ ಥಿಂಕ್ ಮಾಡ್ತಾರೆ. ಇನ್ನೊಬ್ಬ ಅವನ ಆ ಥರ ತಗೊಳ್ಳಲ್ಲ. ಇವಾಗ ಫೇಲ್ ಆಗಿದೆ ಅಂತ ಹೇಳಿದ್ರೆ ಕೂತ್ಕೊಂಡು ಓದಿ ಇನ್ನೂ ಪಾಸ್ ಆಗಿ ಅದೇ ಒಂದು ಸಬ್ಜೆಕ್ಟ್ ಅಲ್ಲಿ ದೊಡ್ಡ ಎಕ್ಸ್ಪರ್ಟ್ ಆಗ್ಬಿಡುವಂತದೆಲ್ಲ ಸೇಮ್ ಪ್ರಾಬ್ಲಮ್, ಟೂ ಡಿಫ್ರೆಂಟ್ ಥಿಂಗ್ಸ್. ಗಂಡ್ಮಕ್ಳು ಹೆಣ್ಮಕ್ಳಲ್ಲಿ ವ್ಯತ್ಯಾಸಗಳು. ಇವಾಗ ಎಷ್ಟೋ ಸಾರಿ ಹೆಣ್ಮಕ್ಳು ನೋಡಿ, ಅವ್ರು ಆಕ್ಚುಲಿ ಇವಾಗ 100ಕ್ಕೆ ಅವಳಿಗೆ 72 ಮಾರ್ಕ್ಸ್ ಬಂತು ಅಂತ ಅನ್ಕೊಳ್ಳಿ, ಊಟ ಬಿಟ್ಬಿಡೋದು, ನಿದ್ದೆ ಮಾಡಲ್ಲ, ಸಾಯ್ಬೇಕು ಅನ್ನೋದ್ರಿಂದ ಕ್ಲಾಸ್ ಡಿಸ್ಟಿಂಕ್ಷನ್ಗೆ 2 ಮಾರ್ಕ್ಸ್ ಕಡಿಮೆ ಬಂದಿರ್ಬೋದು, ಸಿಕ್ಕಾಬಿಟ್ಟೆ ಟೆನ್ಷನ್. ಇನ್ನೊಬ್ಬ 4 ಸಬ್ಜೆಕ್ಟ್ ಫೇಲ್ ಆಗಿರ್ಬೋದು, ಅವನು ಆಕ್ಚುಲಿ ಸೀರಿಯಸ್ ತಗೊಳ್ಳೋದಿಲ್ಲ, ಸೊ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ. ಇದು ಒಂದು ಗಂಡು ಹೆಣ್ಣಿಂದ ಒಂದು ಜಸ್ಟ್ ಒಂದು ಕಂಪ್ಯಾರಿಸನ್ ಕೊಡಕ್ಕೆ ನಾವು ಪ್ರಯತ್ನ ಮಾಡಿದ್ದು. ಪ್ರಿಸೈಡ್ಲಿ ಅದು ನಾವು ಹೇಗೆ ಎದುರಿಸ್ತೀವಿ ಅನ್ನೋದು ಆಕ್ಚುಲಿ ನಮ್ಮ ವ್ಯಕ್ತಿತ್ವದ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಡಾಕ್ಟ್ರೆ, ಚಿಕ್ಕ ವಯಸ್ಸಿನ ಮಕ್ಕಳಲ್ಲೂ ಕೂಡ BP ಬರುತ್ತಾ? BP ಬರೋ ಸಾಧ್ಯತೆಗಳಿರುತ್ತೆ? ಯಾವ ಕಾರಣಕ್ಕೋಸ್ಕರ ಬರಬಹುದು? ಅಂದ್ರೆ ಸಾಮಾನ್ಯ ಚಿಕ್ಕ ಮಕ್ಕಳಲ್ಲಿ BP ಅಂತ ಹೇಳಿದ್ರೆ ಹೆರಿಡಿಟಿ ಬರುತ್ತಾ? BP ಒಂದು ಹೆರಿಡಿಟಿ ಇರ್ಬೋದು, ಎರಡು ಕೆಲವೊಂದು ಕಾಯಿಲೆಗಳಿದೆ. ಇವಾಗ ಸಣ್ಣ ಮಕ್ಕಳಲ್ಲಿ ಇವಾಗ ಕಿಡ್ನಿಗೆ ಸಂಬಂಧಪಟ್ಟ ಕೆಲವೊಂದು ಗಡ್ಡೆಗಳು ಅವೆಲ್ಲ ಬರ್ಬೋದು. ಒಂದು ಪಾಲಿಸಿಸ್ಟಿಕ್ ಒವೇರಿಯನ್, ಯಾವುದೋ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸಾರ್ಡರ್ ಅಂತ ಹೇಳಿ, ಇವೆಲ್ಲ ಈ ತರ ಕೆಲವೊಂದು ತೊಂದರೆಗಳಿದ್ದಾಗ ಅಲ್ಲಿ ಸೆಕ್ರೆಟ್ ಆಗುವಂತ ಕೆಲವೊಂದು ಕೆಮಿಕಲ್ಸ್ ಏನಾಗ್ತದೆ ಅಂತ ಹೇಳಿದ್ರೆ ಆಟೋಮ್ಯಾಟಿಕಲಿ ಪ್ರೆಷರ್ ಗೀಷರ್ ಎಲ್ಲ ಜಾಸ್ತಿ ಮಾಡೋದಕ್ಕೆ ಕಾರಣ ಆಗ್ತದೆ. ಅಂದ್ರೇನು, ಅಂತ ಟೈಮಲ್ಲಿ ಬೇರೆ ಏನಾದ್ರೂ ಆ ಥರದ ಸಂಬಂಧಪಟ್ಟ ತೊಂದರೆಗಳಿದೆಯಾ ಅಂತ, ಕೆಲವೊಂದು ಹಾರ್ಮೋನ್ಸ್ ಅಥವಾ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಕೆಮಿಕಲ್ ಸೆಕ್ರೆಟ್ ಮಾಡುವಂತ ಕೆಲವೊಂದು ಟ್ಯೂಮರ್ಸ್ಗಳೆಲ್ಲ ಇದೆ. ಕಾರ್ಸಿನಾಯ್ಡ್ ಸಿಂಡ್ರೋಮ್ ಅಂತ ಬರುತ್ತೆ. ಕಾರ್ಸಿನಾಯ್ಡ್ ಸಿಂಡ್ರೋಮ್ ಅಂತ ಏನಾಗುತ್ತೆ, ಒಂದೊಂದು ಟೈಮ್ ಕೆಲವೊಂದು ಕೆಮಿಕಲ್ಸ್ ಎಷ್ಟು ಸೆಕ್ರೇಷನ್ ಆಗುತ್ತಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ BP ಜಾಸ್ತಿ ಆಗ್ಬೋದು, ಮತ್ತೆ ತೊಂದರೆಗಳಾಗ್ಬೋದು. ಸೊ ಸಣ್ಣ ಮಕ್ಕಳಲ್ಲಿ ಆ ಥರ ಬಂದಿದೆ ಅಂತ ಹೇಳಿದ್ರೆ ಒಂದಿಲ್ಲ ಒಂದು ಈ ಥರ ಕಾರಣ ಇದೆಯಾ ಅಂತ
ಬಟ್ ಅದನ್ನ ಕಂಟ್ರೋಲ್ ಮಾಡಬಹುದು ಅಂತೀರಾ? ಕಾರಣ ಏನಿತ್ತು ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ಆಪರೇಷನ್ಗಳಿದೆ, ಕೆಲವೊಂದು ಚಿಕಿತ್ಸೆಗಳಿದೆ. ಅಂದ್ರೆ ತುಂಬಾ ಸಾರಿ ಟ್ರೀಟ್ಮೆಂಟ್ ಏನಾಗುತ್ತೆ ಅಂದ್ರೆ ಕಾರಣ ಏನು ಅಂತ ಗೊತ್ತಾಗೋದಷ್ಟೇ. ಗೊತ್ತಾಯ್ತು ಅಂತ ಹೇಳಿದ್ರೆ ಚಿಕಿತ್ಸೆಯನ್ನ ಮಾಡಬಹುದು. ಅವಾಗ ಎಷ್ಟೋ ಸಾರಿ ಕಾರಣ ಗೊತ್ತಿಲ್ಲದೆ ನಾವು ಏನೋ ಮಾಡ್ಕೊಂಡು ಹೋಗ್ತಿರ್ತೀವಿ ಅಂತ ಹೇಳಿದಾಗ ಏನಾಗ್ತದೆ, ಕೆಲವೊಂದು ಸಾರಿ ತೊಂದರೆಗಳಿರುತ್ತೆ. ಓಕೆ ಡಾಕ್ಟ್ರೆ, ಇನ್ನು ಸಾಕಷ್ಟು ಪ್ರಶ್ನೆಗಳಿದೆ, ಸಮಯ ಕೂಡ ಆಗಿದೆ. ಮತ್ತೆ ಮುಂದಿನ ವಾರ ಸಂಬಂಧಪಟ್ಟ ಹಾಗೆ ಈಗ BP ನಿಯಂತ್ರಣ, ಮನಸ್ಸಿನ ಪಾತ್ರ, ಔಷಧಿ ಸೇವನೆ BP-ಯಿಂದ ಮುಖ್ಯನಾ, BP-ಗೂ ಹಾರ್ಟ್ ಅಟ್ಯಾಕ್ ಸಂಬಂಧ, ಸಕ್ಕರೆ ಕಾಯಿಲೆಗೆ ಸಂಬಂಧ, ಎಲ್ಲ ವಿಚಾರಗಳನ್ನ ಮುಂದಿನ ವಾರ ಮತ್ತೊಂದು ಎಪಿಸೋಡ್ ನಲ್ಲಿ ಮಾತಾಡೋಣ. ಸೊ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ ಡಾಕ್ಟ್ರೆ. ನಮಸ್ಕಾರ. ನಮಸ್ತೆ ವೀಕ್ಷಕರೇ, ಇದು ಇವತ್ತಿನ ಸುಮನ ಸುರತಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಇನ್ನು ಡಾಕ್ಟರ್ನ ನೀವು ನೇರವಾಗಿ ಭೇಟಿ ಆಗಬೇಕು ಅನ್ನೋ ಹಾಗಿದ್ರೆ ಮಂಡ್ಯದಲ್ಲಿ ಇರುವಂತಹ ವಿನಾಯಕ ನರ್ಸಿಂಗ್ ಹೋಮ್ ಅಂತ 100 ಅಡಿ ರಸ್ತೆನಲ್ಲಿ ಹೊಸದಾಗಿ ನವೀಕೃತಗೊಂಡು ಆಸ್ಪತ್ರೆ ಓಪನ್ ಆಗಿದೆ. ಸೊ ಅಲ್ಲಿ ನೀವು ಡಾಕ್ಟರ್ನ ಭೇಟಿ ಆಗಬಹುದು. ಅದಿಲ್ಲ ಅಂದ್ರೆ ಇಲ್ಲಿ ಮೈಸೂರಿನ ಕುವೆಂಪು ನಗರದ ಶಾಂತಿ ಸಾಗರ ರಸ್ತೆಯಲ್ಲಿ ಇರ್ತಕ್ಕಂಥ ಪ್ರೇರಣಾ ಆಸ್ಪತ್ರೆಯಲ್ಲಿ ಪ್ರತಿ ಬುಧವಾರ 4:30ರಿಂದ 6:30 ಒಳಗೆ ಅವ್ರನ್ನ ಭೇಟಿ ಆಗಬಹುದು. ಸೊ ಅವರಲ್ಲಿ ಅವೈಲಬಿಲಿಟಿ ಇರ್ತಾರೆ. ಇನ್ನ ಪ್ರೇರಣಾ ಆಸ್ಪತ್ರೆ ನಂಬರ್ ಅನ್ನು ಈಗಾಗಲೇ ನಾವು ಟಿವಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ. ಡಾಕ್ಟರ್ ಮೊಬೈಲ್ ನಂಬರ್ ಅನ್ನು ಕೂಡ ತೋರಿಸ್ತಾ ಇದೀವಿ. ಸೊ ನೀವು ಅಲ್ಲಿಗೆ ಕರೆ ಮಾಡಿದ್ರೆ ಅವರು ಅಪಾಯಿಂಟ್ಮೆಂಟ್ ಅನ್ನ ಕೊಡ್ತಾರೆ ಅಂತ ಹೇಳ್ತೀವಿ. ಇನ್ನು ಈ ದಾಂಪತ್ಯ ವೈದ್ಯಶಾಸ್ತ್ರ ಅಂತಕ್ಕಂಥ ಒಂದು ಪುಸ್ತಕವನ್ನ ಡಾಕ್ಟರ್ ಬರೆದಿದ್ದಾರೆ, ಹಲವಾರು ಪುಸ್ತಕಗಳನ್ನ ಬರೆದಿದ್ದಾರೆ. ಇದು ಸಾಕಷ್ಟು ಮಾಹಿತಿಯನ್ನು ಇರತಕ್ಕಂಥ ಪುಸ್ತಕ. ಇದು ಸಪ್ನಾ ಬುಕ್ ಹೌಸ್ ಅಲ್ಲಿ ಮತ್ತೆ ನವಕರ್ನಾಟಕ ಪಬ್ಲಿಕೇಶನ್ಸ್ ಅಲ್ಲಿ ದೊರೀತದೆ. ಸೊ ಈ ಅಕಸ್ಮಾತ್ ಅಲ್ಲೆಲ್ಲೂ ಸಿಗ್ಲಿಲ್ಲ ಅಂದ್ರೆ ನಿಮಗೆ ಡಾಕ್ಟರ್ ಮೊಬೈಲ್ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ, ಫೋನ್ ಮಾಡಿದ್ರೆ ಅವರಿಗೆ VPP ನಲ್ಲಿ ನಿಮಗೆ ಪುಸ್ತಕವನ್ನ ಕಳಿಸುವಂತಹ ಒಂದು ವ್ಯವಸ್ಥೆಯನ್ನ ಕೂಡ ಮಾಡ್ತಾರೆ. ಸೊ ಈ ಕಾರ್ಯಕ್ರಮದ ಸದುಪಯೋಗವನ್ನು ನೀವು ಪ್ರತಿ ವಾರ ಕೂಡ ಈ ಕಾರ್ಯಕ್ರಮವನ್ನು ತಪ್ಪದೆ ನೋಡಿ, ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸಿಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಶುಭರಾತ್ರಿ.